ಓಂ ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲಾ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಭಗವಂತನಿಗೆ ನಮಸ್ಕರಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಧ್ಯಾನ ಮತ್ತು ವ್ಯಾಸಂಗ ವೃತ್ತದ ಇಂದಿನ ಒಂದು ಸತ್ಸಂಗಕ್ಕೆ ನನಗೆ ಆಹ್ವಾನವನ್ನ ನೀಡಿ ಅವಕಾಶವನ್ನ ಒದಗಿಸಿಕೊಟ್ಟು ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ನಮ್ಮ ನಿರ್ದೇಶಕ ದ್ವಯರಾದಂತಹ ಸೋದರ ವಾಸುದೇವ್ರವರಿಗೂ ಮತ್ತು ಸೋದರಿ ವಾಣಿ ವಾಸುದೇವ್ರವರಿಗೂ ನನ್ನ ಕೃತಜ್ಞತೆಗಳನ್ನು ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಪೂಜ್ಯ ಮಾರ್ಗದರ್ಶಕರು, ಹಿತೈಷಿಗಳು, ನನಗೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದಂತಹ ಇದೇ ಧ್ಯಾನ ಮತ್ತು ವ್ಯಾಸಂಗ ವೃತ್ತದ ಸ್ಥಾಪಕ ದ್ವಯರಲ್ಲಿ ಒಬ್ಬರಾದ ಹಿರಿಯ ಜೀವಿ ಸೋದರ ಸುಕೃಷ್ಣಮೂರ್ತಿಯವರು ಮತ್ತು ಶ್ರೀಮತಿಯವರಿಗೆ ಸಹ ನಾನು ನನ್ನ ನಮನಗಳನ್ನ ಸಲ್ಲಿಸುತ್ತಾ ಈ ಒಂದು ಸತ್ಸಂಗವನ್ನ ಪ್ರಾರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಧ್ಯಾನ ಮತ್ತು ವ್ಯಾಸಂಗ ವೃತ್ತದ ಶ್ರೋತೃ ವರ್ಗವಿದೆಯಲ್ಲ, ಈ ಶ್ರೋತೃಗಳು ಅಧ್ಯಾತ್ಮ ಸಾಧನೆಯಲ್ಲಿ ಸಾಕಷ್ಟು ಗಂಭೀರ ಪ್ರಯತ್ನವನ್ನ ಮಾಡ್ತಿರೋರು. ಹಾಗಾಗಿ ಈ ಒಂದು ವೇದಿಕೆಯ ಮೇಲೆ ನಾನು ಮಾತನಾಡುವಾಗ ಬಹಳ ಬೇಗ ಅವರು ನನ್ನೊಡನೆ ಸ್ಪಂದಿಸುತ್ತಾರೆ, ಜೊತೆಗೆ ನಾನು ಸಹ ಅವರೊಂದಿಗೆ ಬಹಳ ಬೇಗ ಸಂಪರ್ಕವನ್ನ ಸೂಕ್ಷ್ಮವಾಗಿ ಏರ್ಪಡಿಸಿಕೊಂಡಿರ್ತೇನೆ. ಹಾಗಾಗಿ ಈ ಒಂದು ವೇದಿಕೆಯ ಮೇಲೆ ಸತ್ಸಂಗವನ್ನ ನಡೆಸಿಕೊಡ್ಲಿಕ್ಕೆ ನನಗೆ ಬಹಳ ಸಂತೋಷ. ನನ್ನ ಮತ್ತು ಧ್ಯಾನ ಮತ್ತು ವ್ಯಾಸಂಗ ವೃತ್ತದ ಒಂದು ಅನುಬಂಧ ಹೆಚ್ಚು ಕಡಿಮೆ 24 ವರ್ಷಗಳಾಗೋಯ್ತು. ಸಾಕಷ್ಟು ಸತ್ಸಂಗಗಳನ್ನ ಕನ್ನಡ ಭಾಷೆಯಲ್ಲಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಸಹ ನಡೆಸಿಕೊಟ್ಟಿದ್ದೇನೆ. ಇಂದಿನ ಒಂದು ಸತ್ಸಂಗದ ವಿಷಯವಿದೆಯಲ್ಲ, ಇದು ಪ್ರತಿ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾದಂತಹ ವಿಚಾರವನ್ನ ಒಳಗೊಂಡಿದೆ. ಈ ಸತ್ಸಂಗದ ಶೀರ್ಷಿಕೆ ಪರತತ್ವಕ್ಕೆ ಚತುರ್ದಶ ದ್ವಾರಗಳು. ಹಿರಿಯ ಜೀವಿ, ಇತ್ತೀಚೆಗೆ ನಮ್ಮನ್ನ ಅಗಲಿದಂತಹ ಸೋದರ BV ತಿಪ್ಪೇಸ್ವಾಮಿಯವರು ಬರೆದಂತಹ ಒಂದು ಸುಂದರ ಗ್ರಂಥ ಚತುರ್ದಶ ದ್ವಾರಗಳು. ಈ ಗ್ರಂಥದಲ್ಲಿ ಲೇಖಕರು ಪರತತ್ವವನ್ನ ತಲುಪಲಿಕ್ಕೆ 14 ದ್ವಾರಗಳಿವೆ ಅಂತ ತಿಳಿಸಿಕೊಡ್ತಾರೆ. ಈ 14 ದ್ವಾರಗಳ ಮೂಲಕ ಒಬ್ಬ ಸಾಧಕ ಪರತತ್ವವನ್ನ ಸಂಪರ್ಕಿಸಬಹುದು ಮತ್ತು ಪರತತ್ವದ ಸಾನ್ನಿಧ್ಯವನ್ನ ತಲುಪಬಹುದು. ಪರತತ್ವ ಅಂದ್ರೆ ಏನು? ಪರಮಾತ್ಮ ತತ್ವವೇ ಪರತತ್ವ. ಯಾವ ಪರಮಾತ್ಮ ತತ್ವವು ಅತೀತವಾದದ್ದೋ, ದೇಶ ಕಾಲಗಳೆಂಬ ಆಯಾಮಗಳಿಗೆ ಮೀರಿದ್ದೋ,
ನಮ್ಮ ದೇಹ ಮನ ಬುದ್ಧಿಗಳಿಗೆ ನಿಲುಕದ್ದೋ, ನಮ್ಮ ಚಿಂತನೆಗಳಿಗೆ ಸಿಲುಕದ್ದೋ ಅದು ಒಂದು ಅತೀತವಾದ ಸತ್ಯ. ಭಗವಂತನಿದನಲ್ಲ, ಆತ ಸರ್ವವ್ಯಾಪಿ, ಸರ್ವಮಯಿ, ಅನಂತ, ಅಮೇಯ ಮತ್ತು ಅವರ್ಣನೀಯ. ನಾವು ಆತನಿಗೆ ಎಷ್ಟೋ ನಾಮಗಳನ್ನ ಕೊಟ್ಟಿದ್ದೇವೆ, ಎಷ್ಟೋ ರೂಪಗಳನ್ನ ಕೊಟ್ಟಿದ್ದೇವೆ, ವಿಗ್ರಹಗಳನ್ನಾಗಿ ಮಾಡಿದ್ದೇವೆ. ನಮ್ಮ ಮನಸ್ಸಿಗೆ ಎಟುಕುವ ಹಾಗೆ ನಾವು ಆ ಪರಮಾತ್ಮ ತತ್ವವನ್ನ ಆರಾಧಿಸುತ್ತಿದ್ದೇವೆ. ಇಂತಹ ಪರಮಾತ್ಮ ತತ್ವವನ್ನೇ ಪರತತ್ವ ಅಂತ ಹೇಳ್ತಾರೆ, ಅಥವಾ ಸಾಮಾನ್ಯ ಭಾಷೆಯಲ್ಲಿ ನಾವು ಭಗವಂತ ಅಂತೇವೆ, ದೇವರು ಅಂತ ಹೇಳ್ತೇವೆ. ಈ ಭಗವಂತನನ್ನ, ದೇವರನ್ನ, ಪರತತ್ವವನ್ನ, ಪರಮಾತ್ಮನನ್ನ ತಲುಪಲು 14 ದ್ವಾರಗಳಿವೆ. ಆ ದ್ವಾರಗಳಲ್ಲಿ 12ನೆಯ ದ್ವಾರವೇ ಸತ್ಸಂಗ. ಈ ವಿಷಯವಾಗಿ ಈಗಾಗಲೇ ನಾನು ಪೀಠಿಕೆಯನ್ನ ನಿಮಗೆ ಹಲವಾರು ಹಿಂದಿನ ಉಪನ್ಯಾಸಗಳಲ್ಲಿ ಕೊಟ್ಟಿದ್ದೇನೆ. 14 ದ್ವಾರಗಳು ಇವೆ ಅಂತ ಹೇಳ್ತಾರಲ್ಲ, ಅವು ಯಾವುವು ಅನ್ನೋದನ್ನ ಒಮ್ಮೆ ನಿಮಗೆ ಹೆಸರಿಸಿ 12ನೆಯ ದ್ವಾರವಾದ ಸತ್ಸಂಗವನ್ನ ಇಂದಿನ ಒಂದು ಉಪನ್ಯಾಸದಲ್ಲಿ ಚರ್ಚೆ ಮಾಡುವ ಪ್ರಯತ್ನ ಮಾಡೋಣ. ಮೊದಲನೆಯ ದ್ವಾರ ಗಮನ, ಅಟೆನ್ಷನ್ ಅಂತ. 2ನೆಯ ದ್ವಾರ ಪ್ರಾಣಮಯ ಕ್ಷೇತ್ರ. 3ನೆಯ ದ್ವಾರ ತೀವ್ರ ಕ್ಷಣದ ಅರಿವು. 4ನೆಯದು ನಿಷ್ಕಾಮ ಕರ್ಮ. 5ನೆಯದು ಆತ್ಮವಿಚಾರ. 6ನೆಯದು ಟೀಕಾರಹಿತತೆ. 7ನೆಯದು ಧ್ಯಾನ. 8ನೆಯದು ಮೌನ. 9ನೆಯದು ಭೌತಿಕ ಬಯಲು. 10ನೆಯದು ಶರಣಾಗತಿ. 11ನೆಯದು ನಿಸರ್ಗ. 12ನೆಯದು ಸತ್ಸಂಗ. ಅದರ ಬಗ್ಗೆ ಇವತ್ತು ನಾವು ಸಾಕಷ್ಟು ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. 13ನೆಯದು ಭೌತಿಕ ಅನರ್ಹತೆ. 14ನೆಯದು ಸಾವು ಅಥವಾ ಮರಣ. ಇರ್ಲಿ, ಇಂದು 15ನೆಯ ಸತ್ಸಂಗ. ಇದು ಈ ಶೀರ್ಷಿಕೆಯ ಅಡಿಯಲ್ಲಿ 12ನೆಯ ದ್ವಾರವಾದ ಸತ್ಸಂಗದ ಬಗ್ಗೆ ಆಳವಾಗಿ ವ್ಯಾಸಂಗವನ್ನ ಮಾಡೋಣ. ಸತ್ಸಂಗ ಅಂದ್ರೆ ಏನು? ಇವತ್ತು ನಾವು ಈ ಸಂದರ್ಭದಲ್ಲಿ ಯಾವ ಒಂದು ಕೆಲಸವನ್ನ ಮಾಡ್ತಿದೀವೋ, ಸರಳವಾಗಿ ಹೇಳೋದಾದ್ರೆ ಅದು ಸತ್ಸಂಗ. ನಾವೆಲ್ಲ ಒಂದು ಕಡೆ ಕುಳಿತು ಒಂದು ಉನ್ನತ ವಿಚಾರದ ಬಗ್ಗೆ ಚಿಂತನೆಯನ್ನ ನಡೆಸಿದಿವೆ. ಇದು ಲೌಕಿಕ ವಿಚಾರವಲ್ಲ. ನಾವು ಮಾತನಾಡ್ತಾ ಇರೋದು ಆಧ್ಯಾತ್ಮಿಕ ವಿಚಾರ, ಅಲೌಕಿಕ ವಿಚಾರ, ಪರಮಾತ್ಮ ತತ್ವಕ್ಕೆ ಸಂಬಂಧಪಟ್ಟ ವಿಚಾರ, ಉನ್ನತ ಸತ್ಯ. ಅಂತಹ ಒಂದು ಗಹನವಾದ, ಗಂಭೀರವಾದ, ಎತ್ತರದ ತತ್ವದ ಬಗ್ಗೆ ಸಾಮೂಹಿಕವಾಗಿ ಕುಳಿತು ಚಿಂತನೆಯನ್ನು, ಚರ್ಚೆಯನ್ನು, ವ್ಯಾಸಂಗವನ್ನು, ಅಧ್ಯಯನವನ್ನು ಒಟ್ಟಾಗಿ ನಡೆಸ್ತಾ ಇದ್ದೀವಿ. ಸರಳವಾಗಿ ಹೇಳೋದಾದ್ರೆ ಇದು ಸತ್ಸಂಗವೇ. ಆದರೆ
ಸತ್ಸಂಗ ಅನ್ನೋ ಪದದ ಆಳ ಅರ್ಥವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಸತ್ ಪ್ಲಸ್ ಸಂಗ ಎರಡು ಒಟ್ಟಾಗಿ ಸೇರಿ ಸತ್ಸಂಗ ಅನ್ನುವಂಥ ಪದ ಇದೆ, ಬಂದಿದೆ. ಸತ್ನ ಸಂಘ, ಸತ್ ಅಂದ್ರೆ ಸತ್ಯ ಅಂತ ಅರ್ಥ. ಸತ್ಯದೊಡನೆ ನಾವು ಮಾಡುವ ಸಂಘ ಅಥವಾ ಸಹವಾಸವನ್ನ, ಅಥವಾ ಸತ್ಯದ ಜೊತೆಗೆ ನಾವು ನಡೆಸುವ ಒಡನಾಟವನ್ನ ಸತ್ಸಂಗ ಅಂತ ಕರೀತಾರೆ. ಸತ್ಯದೊಡನೆ ಒಡನಾಟವೇ, ಸಹವಾಸವೇ ಸತ್ಸಂಗ. ಸತ್ ಅಥವಾ ಸತ್ಯ ಅಂತ ಹೇಳಿದ್ನಲ್ಲ, ಹಾಗಂದ್ರೆ ಏನು? ಸಾಮಾನ್ಯವಾಗಿ ನಾವೇನ್ ತಿಳ್ಕೊತೀವಿ, ಸತ್ ಅಂದ್ರೆ ಸುಳ್ಳು ಹೇಳದೆ ಇರೋದು, ಯಾವುದು ನಿಜವೋ ಅದು ಸತ್ಯ ಅಂತ. ನಮ್ಮ ಬಳಕೆಯಲ್ಲಿ ಸತ್ ಅನ್ನೋ ಪದವನ್ನ ನಿಜ ಅನ್ನುವಂತಹ ಪದವಾಗಿ ಬಳಸ್ತಾ ಇದ್ದೀವಿ, ತಪ್ಪೇನೂ ಇಲ್ಲ. ಆದ್ರೆ ಸತ್ ಅಥವಾ ಸತ್ಯ ಅನ್ನೋ ಪದಕ್ಕೆ ಆಳ ಅರ್ಥ ಇದೆ. ಸತ್ ಅಂದ್ರೆ ಯಾವುದು ಇದೆಯೋ ಅದು ಸತ್. ವಾಟ್ ಈಸ್ ದ ಟ್ರುತ್ ಅಥವಾ ರಿಯಾಲಿಟಿ ಅಥವಾ ಸತ್ಯ. ಯಾವುದು ಇದೆಯೋ ಅಂದ್ರೆ ಏನ್ ಅರ್ಥ? ಅದನ್ನ ಬಿಡಿಸಿ ಹೇಳೋದಾದ್ರೆ, ಯಾವುದು ಹಿಂದೆಯೂ ಇತ್ತೋ, ಇಂದೂ ಇರುವುದೋ, ಮುಂದೆಯೂ ಎಂದೆಂದೂ ಇರುತ್ತದೆಯೋ, ಸಾರ್ವಕಾಲಿಕ ಅಸ್ತಿತ್ವವನ್ನ ಹೊಂದಿದೆಯೋ, ಶಾಶ್ವತ ತತ್ವವೋ, ಅವಿನಾಶಿಯೋ, ಅದನ್ನು ಸತ್ತೆಂದು ಕರೆಯುತ್ತಾರೆ. ವಾಟ್ ವಾಸ್ ದೇರ್, ವಾಟ್ ಈಸ್ ದೇರ್, ವಾಟ್ ಈಸ್ ಗೋಯಿಂಗ್ ಟು ಬಿ ದೇರ್ ಎಟರ್ನಲಿ ಈಸ್ ಕಾಲ್ಡ್ ಆಸ್ ಅ ಸತ್. ಎಂದೆಂದೂ ಇರುವಂತಹ ಒಂದು ತತ್ವ, ಒಂದು ಶಕ್ತಿ, ಒಂದು ಬಲ, ಅದೇ ಸತ್. ಪರಮಾತ್ಮನೇ ಆ ಸತ್, ಮತ್ಯಾರು ಅಲ್ಲ. ಪರಮಾತ್ಮ ಹಿಂದೆಯೂ ಇದ್ದ, ಇಂದೂ ಇದ್ದಾನೆ, ಎಂದೆಂದಿಗೂ ಮುಂದೆಯೂ ಇರ್ತಾನೆ. ಆದ್ದರಿಂದಲೇ ಪರಮಾತ್ಮನನ್ನ ನಾವು ಅನಂತ ಶಯನ ಅಂತೀವಿ, ಅನಂತ ನಾರಾಯಣ ಅಂತ ಹೇಳ್ತೇವೆ, ಆದಿನಾರಾಯಣ ಅಂತ ಹೇಳ್ತೇವೆ. ಆತ ಸೃಷ್ಟಿಯ ಆದಿಯಿಂದಲೂ ಸೃಷ್ಟಿಯ ಅಂತ್ಯದವರೆಗೂ, ಅಂತ್ಯಾನಂತರ ಮತ್ತೊಂದು ಸೃಷ್ಟಿಯ ಕಾಲದಲ್ಲೂ, ಹಿಂದೆ ಎಂದೆಂದಿಗೂ ಮುಂದೆ ಎಂದೆಂದಿಗೂ ಇದ್ದವನು ಇರುತ್ತಾನೆ. ಅಂತಹ ಪರಮಾತ್ಮ ತತ್ವವೇ ಸತ್ ತತ್ವ. ನೋಡಿ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಇರುವ ಎಲ್ಲ ವಸ್ತುಗಳನ್ನು, ತತ್ವಗಳನ್ನು, ಬಲಗಳನ್ನು ಎರಡು ವಿಧಗಳಾಗಿ ವಿಂಗಡಿಸ್ತಾರೆ. ಅಶಾಶ್ವತ ಅಥವಾ ನಶ್ವರ ತತ್ವ ಅಂತ ಒಂದು, ಶಾಶ್ವತವಾದದ್ದು ಅಂತ ಮತ್ತೊಂದು. ಆ ಭಗವಂತನು ಮಾತ್ರ ಶಾಶ್ವತವಾಗಿರೋದು, ಮತ್ತೆಲ್ಲವೂ ಅಶಾಶ್ವತ, ಡಿಸ್ಟ್ರಕ್ಟಿಬಲ್, ಡಿಸ್ಟ್ರಾಯಬಲ್. ನೋಡಿ, ನಾವು ಹಾಗಾದ್ರೆ ಅಶಾಶ್ವತವೇ? ಖಂಡಿತ, ಖಂಡಿತ ನಾವು ಅಶಾಶ್ವತ. ಯಾಕೆಂದ್ರೆ ನಾವೀಗ ಬಂದಿದ್ದೇವೆ, ಎಂದೋ ಒಂದು ದಿನ ಕಣ್ಮರೆಯಾಗ್ತೇವೆ. ಈ ಜಗತ್ತಿಗೆ ಬಂದವರು ಯಾರು ಶಾಶ್ವತವಾಗಿ ಉಳಿಯೋದಿಲ್ಲ. ಬಂದವರು ಒಂದಲ್ಲ ಒಂದು ದಿವಸ ಈ ಜಾಗವನ್ನ ಖಾಲಿ ಮಾಡಿ ಹೊರಟು ಹೋಗ್ತಾರೆ. ಇದ್ದಾಗ ಸಹ ಕ್ಷಣ ಕ್ಷಣವೂ ಅವರ ಶರೀರ ಬದಲಾಗ್ತಾ ಇರುತ್ತೆ. ಪ್ರತಿ ಕ್ಷಣ ಈ ಶರೀರದಲ್ಲಿ ಲಕ್ಷಾಂತರ ಕಣಗಳು ಹುಟ್ಟುತ್ತಾ ಇರುತ್ತೆ, ಲಕ್ಷಾಂತರ ಜೀವ ಕಣಗಳು ಮರಣವನ್ನು ಹೊಂದ್ತಾ ಇರ್ತವೆ.
ಮರಣ ಹೊಂದಿದ ಜೀವ ಕಣಗಳಿಂದ ಹೊಸ ಜೀವ ಕಣಗಳು ಉತ್ಪತ್ತಿ ಆಗ್ತಾ ಇರ್ತವೆ. ಮನುಷ್ಯನ ಶರೀರವೇ ಇಂದಿದ್ದ ಹಾಗೆ ನಾಳೆ ಇಲ್ಲ, ನಾಳೆ ಇದ್ದ ಹಾಗೆ ನಾಡದ್ದಿಲ್ಲ. ಅಷ್ಟ್ಯಾಕೆ ಕ್ಷಣ ಕ್ಷಣವೂ ಬದಲಾಗ್ತಾ ಇರುತ್ತೆ ಅಂತ ನಾನು ಹೇಳಿದ್ನಲ್ಲ. ಕ್ಷಣ ಕ್ಷಣವೂ ನೂರಾರು ಸಾವಿರಾರು ಲಕ್ಷಾಂತರ ಜೀವಕಣಗಳು ಸಾಯ್ತಿರ್ತವೆ, ಹುಟ್ಟುತ್ತಾ ಇರ್ತವೆ. ಹಾಗಾದ್ರೆ ಮನುಷ್ಯ ಶಾಶ್ವತ ಅಲ್ಲ, ಮನುಷ್ಯನೇ ಅಲ್ಲ, ಸಕಲ ಜೀವರಾಶಿಗಳು ಹುಟ್ಟು ಮತ್ತು ಸಾವನ್ನ ಹೊಂದಿವೆ. ಅವು ಯಾವುವು ಶಾಶ್ವತವಲ್ಲ. ಹಾಗಾದ್ರೆ ನಾವು ಶಾಶ್ವತ ಅಲ್ಲ ಅಂದಮೇಲೆ ನಾವು ಸತ್ಯವಲ್ಲ. ನಾವೆಲ್ಲರೂ ಅಸತ್ಯವೇ. ಕಾರಣ, ನಾವಿಲ್ಲಿ ಇದ್ದು ಹೋಗುವಂತಹ ಕಾಲ ನಮ್ಮ ಪ್ರಕಾರ 50, 60, 70, 80, 90, 100 ವರ್ಷ ಇರಬಹುದು. ಆದರೆ ಈ ಜಗತ್ತಿನ ಇತಿಹಾಸದ ದೀರ್ಘ ಕಾಲಮಾನದಲ್ಲಿ ನಾನು ಬದುಕಿ ಬಾಳುವಂತಹ ಕೆಲವು ವರ್ಷಗಳು ಆ ನೀಳ ಗೆರೆಯ ಮೇಲೆ, ಅಂದ್ರೆ ಈ ಜಗತ್ತಿನ ಆಯಸ್ಸು ಏನಿದೆಯೋ ಅದರ ನೀಳ ಗೆರೆಯ ಮೇಲೆ ಒಂದು ಚುಕ್ಕೆಯಲ್ಲಿನ ಚುಕ್ಕೆಯೂ ಅಲ್ಲ. I am not even a point of a point of a point of a point of a point on the long line of the time span of this universe. ಹೋಗ್ಲಿ, ನಾವು ಶಾಶ್ವತ ಅಲ್ಲ, ಸಕಲ ಜೀವರಾಶಿಗಳು ಶಾಶ್ವತ ಅಲ್ಲ. ಹಾಗಾದ್ರೆ ನಾವು ವಾಸ ಮಾಡ್ತಾ ಇರುವ ಈ ಪೃಥ್ವಿ ಶಾಶ್ವತವಲ್ವೇ? ಖಂಡಿತ ಅಲ್ಲ. ನಮ್ಮ ಪೃಥ್ವಿಯಾಗಲಿ, ಸೂರ್ಯ ದೇವನಾಗಲಿ, ಇತರ ಗ್ರಹಗಳಾಗಲಿ, ಸೌರ ಮಂಡಲವಾಗಲಿ ಖಂಡಿತ ಶಾಶ್ವತವಲ್ಲ. ನಮ್ಮ ಸೂರ್ಯನಾರಾಯಣ ಅಂತ ಕರಿತೀವಲ್ಲ ಸೂರ್ಯನನ್ನ, ಆ ಸೂರ್ಯ ಕ್ಷೀರಪಥ ಅನ್ನುವಂತಹ ಒಂದು ನಕ್ಷತ್ರಗಳ ಪುಂಜದಲ್ಲಿ, ಅಂದ್ರೆ ನಕ್ಷತ್ರಗಳ ಸಮೂಹದಲ್ಲಿ ಒಂದು ಸಾಮಾನ್ಯ ನಕ್ಷತ್ರ ಆತ. ಕ್ಷೀರಪಥ ಅನ್ನೋದು ಈ ಅಂತರಿಕ್ಷದಲ್ಲಿರುವಂತಹ ಕೋಟ್ಯಾಂತರ ಗ್ಯಾಲಕ್ಸಿಗಳಲ್ಲಿ ಒಂದು ಗ್ಯಾಲಕ್ಸಿ. ಗ್ಯಾಲಕ್ಸಿ ಅಂದ್ರೆ ನಕ್ಷತ್ರ ಪುಂಜ. ಪುಂಜ ಅಂತಂದ್ರೆ ಹಲವಾರು ನಕ್ಷತ್ರಗಳ ಒಂದು ಸಮೂಹ ಅಥವಾ ಗುಂಪು. ಈ ಕ್ಷೀರ ಅನ್ನುವಂತಹ ಒಂದು ನಕ್ಷತ್ರ ಪುಂಜದಲ್ಲಿ 400 ಬಿಲಿಯನ್ ನಕ್ಷತ್ರಗಳಿವೆ. ಅಂದ್ರೆ 400 ಇಂಟು 100 40,000 ಕೋಟಿ ನಕ್ಷತ್ರಗಳಿವೆ. ಎಲ್ಲಿ? ಕ್ಷೀರಪಥ ಅನ್ನುವಂತಹ ನಾವು ವಾಸ ಮಾಡ್ತಾ ಇರುವಂತಹ ಗ್ಯಾಲಕ್ಸಿಯಲ್ಲಿ. ಕ್ಷೀರಪಥ ಅಂದ್ರೆ ಮಿಲ್ಕಿ ವೇ ಅಂತ ಕರಿತೀವಿ. ಅಂತರಿಕ್ಷದಲ್ಲಿ ಇಂತಹ ಕೋಟ್ಯಾಂತರ ನಕ್ಷತ್ರ ಪುಂಜಗಳಿದೆಯಂತೆ. ನಾವು ವಾಸ ಮಾಡ್ತಾ ಇರುವಂತ ಈ ಗ್ಯಾಲಕ್ಸಿ ಅಥವಾ ನಕ್ಷತ್ರ ಪುಂಜದಲ್ಲಿ 40,000 ಕೋಟಿ ನಕ್ಷತ್ರಗಳಿವೆಯಂತೆ. ಈ 40,000 ಕೋಟಿ ನಕ್ಷತ್ರಗಳಲ್ಲಿ ನಮ್ಮ ಸೂರ್ಯ ಒಂದು ನಕ್ಷತ್ರ. ಹಾಗಾದ್ರೆ ಎಷ್ಟು ವಿಸ್ತಾರವಾದದ್ದು ಈ ಜಗತ್ತು! ನಮ್ಮ ಎಣಿಕೆಗೆ ಮೀರದಷ್ಟು, ಕಲ್ಪನೆಗೆ ಅತೀತವಾದಷ್ಟು ವಿಸ್ತಾರವಾದಂತಹ ವಿಶ್ವ ಇದು. ನಾವು ವಾಸ ಮಾಡ್ತಾ ಇರೋದು ವಿಶ್ವದ ಯಾವುದೋ ಒಂದು ಮೂಲೆಯಲ್ಲಿ. ಅಂತಹ ನಮ್ಮ ನಕ್ಷತ್ರವಾದ ಸೂರ್ಯನೇ ಶಾಶ್ವತವಲ್ಲ. ಆತನಲ್ಲಿ ಹೀಲಿಯಂ ಅನ್ನುವಂತಹ ವಸ್ತು ಉರಿತಾ ಇದೆ. ಆ ಹೀಲಿಯಂ ಅನ್ನೋದು ಸೂರ್ಯನೆಂಬ ನಕ್ಷತ್ರದ ಇಂಧನ. ಆ ಹೀಲಿಯಂ ಎಷ್ಟು ಕಾಲ ಉರಿತಾ ಇರುತ್ತೋ ಅಷ್ಟು ಕಾಲ ಸೂರ್ಯ ಬೆಳಕನ್ನು, ಉಷ್ಣವನ್ನು ಈ ಜಗತ್ತಿಗೆ ನೀಡ್ತಾ ಇರ್ತಾನೆ. ಮುಂದೆ ಎಂದೋ ಒಂದು ದಿನ ಬರುತ್ತೆ, ಆಗ ಆ ಹೀಲಿಯಂ ಖಾಲಿಯಾಗತ್ತೆ. ಹೀಲಿಯಂ ಖಾಲಿಯಾದಾಗ ಸೂರ್ಯ ಕಣ್ಮರೆಯಾಗಿ ಹೋಗ್ತಾನೆ. ವಿಜ್ಞಾನಿಗಳು ಹೇಳ್ತಾರೆ,
ಆ ಸೂರ್ಯ ಇಲ್ಲ ಸಿಡಿದು ಬೂದಿ ಆಗ್ತಾನೆ, ಹೀಲಿಯಂ ಎಲ್ಲ ಮುಗಿದ ಮೇಲೆ ಸೂರ್ಯ ಸಿಡಿದು ಬೂದಿಯಾಗೋಗ್ತಾನೆ, ಅಥವಾ ಕತ್ತಲಿನಲ್ಲಿ ಕಣ್ಮರೆಯಾಗಿ ಹೋಗ್ತಾನೆ. ಸೂರ್ಯನೇ ಇಲ್ಲದಂತಾದ ಮೇಲೆ ಇನ್ನು ಭೂಮಿ ಎಲ್ಲಿರುತ್ತೆ? ಇತರ ಗ್ರಹಗಳು ಎಲ್ಲಿರುತ್ತವೆ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಈ ಸೌರವ್ಯೂಹವೇ ಶಾಶ್ವತವಲ್ಲ. ಬಂದು ಇದ್ದು ಹೋಗುವ ಆಕಾಶಕಾಯಗಳು ಇವು. ವಿಶಾಲವಾದ ಅಂತರಿಕ್ಷದಲ್ಲಿ ಇಂಥ ಕೋಟ್ಯಾಂತರ ನಕ್ಷತ್ರಗಳು ಹುಟ್ಟುತ್ತಾ ಇರ್ತವೆ, ಬೆಳೀತಾ ಇರ್ತವೆ, ವೃದ್ಧಾಪ್ಯವನ್ನ ತಲುಪುತ್ತವೆ, ಸತ್ತು ಹೋಗುತ್ತವೆ. ಹೇಗೆ ಮನುಷ್ಯನ ಶರೀರದಲ್ಲಿ ಕೋಟ್ಯಾಂತರ ರಕ್ತ ಕಣಗಳು ಹುಟ್ಟುತ್ತಾ ಇರ್ತವೆ, ಬೆಳೀತಾ ಇರ್ತವೆ, ವೃದ್ಧಾಪ್ಯವನ್ನ ತಲುಪುತ್ತವೆ, ಸಾಯ್ತಾ ಇರ್ತವೆ, ಸತ್ತ ನಂತರ ಹೊಸ ಕಣಗಳು ಉತ್ಪತ್ತಿಯಾಗ್ತಾ ಇರ್ತವೆ. ಅದೇ ರೀತಿ ಅಂತರಿಕ್ಷದಲ್ಲಿ ಕೋಟ್ಯಾಂತರ ನಕ್ಷತ್ರಗಳು ಹುಟ್ಟುತ್ತವೆ, ಬದುಕುತ್ತವೆ, ಬೆಳೆಯುತ್ತವೆ, ವೃದ್ಧಾಪ್ಯವನ್ನ ತಲುಪುತ್ತವೆ, ಸತ್ತು ಹೋಗುತ್ತವೆ. ಅಂದ್ರೆ ಸೂರ್ಯನೇ ಶಾಶ್ವತವಲ್ಲ, ಸೌರವ್ಯೂಹ ಶಾಶ್ವತವಲ್ಲ, ಸೂರ್ಯ ಸೇರಿರುವಂತಹ ಅಥವಾ ಸೂರ್ಯ ಸದಸ್ಯನಾಗಿರುವ ಈ ಮಿಲ್ಕಿ ವೇ ಅನ್ನುವಂತಹ ಗ್ಯಾಲಕ್ಸಿಯೇ ಶಾಶ್ವತವಲ್ಲ. ಒಂದು ದೃಷ್ಟಿಯಲ್ಲಿ ಹೇಳೋದಾದ್ರೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡವೇ ಶಾಶ್ವತವಲ್ಲ. ಮಹಾಪ್ರಳಯದ ನಂತರ ಅಖಿಲಾಂಡ ಕೋಟಿ ಬ್ರಹ್ಮಾಂಡವು ಸಹ ಕಣ್ಮರೆಯಾಗತ್ತೆ. ನಮ್ಮ ಪುರಾಣಗಳಲ್ಲಿ ನಾವು ಹೇಳ್ತೇವೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಕಣ್ಮರೆಯಾದಾಗ, ಮಹಾಪ್ರಳಯವಾದಾಗ, ಆ ಭಗವಂತನಾದಂತಹ ವಿಷ್ಣು, ಮಹಾವಿಷ್ಣುವು ಅಶ್ವತ್ಥೆಯ ಮೇಲೆ ಪುಟ್ಟ ಬಾಲಕನಾಗಿ ಪವಡಿಸ್ತಾನೆ. ಯೋಗ ನಿದ್ರೆಗೆ ಹೊರಟು ಹೋಗ್ತಾನೆ ಆತ. ಯೋಗ ನಿದ್ರೆ ಮುಗಿದ ನಂತರ ಮತ್ತೆ ಬೆಳಗಾಗತ್ತೆ, ಮತ್ತೆ ನಮ್ಮ ಸೃಷ್ಟಿ ಕಾರ್ಯ ಪ್ರಾರಂಭವಾಗುತ್ತೆ. ಹಾಗಾದ್ರೆ ಸೌರವ್ಯೂಹವೇ ಶಾಶ್ವತವಲ್ಲ ಅನ್ನೋದಾದ್ರೆ ಅದು ಸಹ ಸತ್ತಲ್ಲ, ಅದು ಸತ್ಯವಲ್ಲ. ಕಾರಣ ಬಂದು ಇದ್ದು ಹೋಗುವ ಕಾಯಗಳು ಇವು. ಹಾಗಾದರೆ ಸಕಲ ಜೀವರಾಶಿಗಳು, ಆಕಾಶ ಕಾಯಗಳು, ಹರಿಯುವ ನೀರು, ಉರಿಯುವ ಸೂರ್ಯ, ತಂಪೆರೆಯುವ ಚಂದ್ರ, ಹರಡಿದ ಆಕಾಶ, ಬೀಸುತ್ತಿರುವ ಗಾಳಿ ಯಾವುದೂ ಮುಂದೆಂದೂ ಇರುವುದಿಲ್ಲ, ಎಂದೆಂದಿಗೂ ಇರುವುದಿಲ್ಲ. ಇವೆಲ್ಲ ಕಣ್ಮರೆಯಾದ ಮೇಲೆ, ಎಂದೋ ಒಂದು ದಿವಸ ಬರುತ್ತೆ, ಎಲ್ಲ ಕಣ್ಮರೆಯಾದ ಮೇಲೆ ಒಂದೇ ಒಂದು ನಿರಾಕಾರ ತತ್ವವು ಉಳಿಯುತ್ತದೆ. ಅದು ಅದೇ ಸತ್, ಅದೇ ಭಗವಂತ, ಅದೇ ಪರಮಾತ್ಮ. ಆತನೇ ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ಸರ್ವ ನಿರ್ಣಾಯಕ. ಈ ಜಗತ್ತು ಆತನ ಒಂದು ಆಟದ ಮೈದಾನ. ನಾವೆಲ್ಲ ಆ ಮೈದಾನದಲ್ಲಿ ಆಡಲಿಕ್ಕೆ ಬರ್ತೇವೆ. ಭಗವಂತ ಕಳಿಸ್ಕೊಡ್ತಾನೆ, ಆಟದ ಮೈದಾನದಲ್ಲಿ ಆಡಿ ಬಾ ಅಂತ. ಬರ್ತೇವೆ, ಆಟ ಆಡ್ತೇವೆ, ಸೋಲೋ ಗೆಲುವೋ ನಮಗ್ ಗೊತ್ತಿಲ್ಲ. ಆಟ ಮುಗಿದ ಮೇಲೆ ಸುಮ್ಮನೆ ನಿರ್ಗಮಿಸುತ್ತೇವೆ, ಮೈದಾನ ಮಾತ್ರ ಉಳಿದಿರುತ್ತೆ. ಭಗವಂತ ಆಡಿಸುವ ಆಟವನ್ನು ಮುಂದುವರಿಸ್ತಾನೆ. ಇದನ್ನೇ ಭಗವಂತನ ಲೀಲೆ ಅಂತ ಹೇಳೋದು. ಶಂಕರಾಚಾರ್ಯರು ಇದನ್ನ ಲೀಲೆ ಅಂತ ಹೇಳ್ತಾರೆ, ಇದೊಂದು ಭ್ರಮೆ ಅಂತಾರೆ, ಇದೊಂದು ಭ್ರಾಂತಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳಿದ್ದು ಜಗನ್ಮಿಥ್ಯ ಬ್ರಹ್ಮ ಸತ್ಯ. ಶಂಕರಾಚಾರ್ಯರು ಹೇಳಿದ ಒಂದು ಮಹಾವಾಕ್ಯ ಜಗನ್ಮಿಥ್ಯ ಬ್ರಹ್ಮ ಸತ್ಯ. ಅಂದ್ರೆ ಜಗತ್ತು ಮಿಥ್ಯ, ಆ ಬ್ರಹ್ಮನೊಬ್ಬನೇ ಸತ್ಯ. ಆ ಬ್ರಹ್ಮನು ಆಡಿಸುವ ಈ ಆಟದಲ್ಲಿ ಸುಮ್ಮನೆ ನಾವು ಆಟವಾಡ್ಬೇಕು. ನಾನು ಆಡಲ್ಲ ಅಂತ ಹೇಳಕ್ಕಾಗಲ್ಲ. ಆಡಲ್ಲ ಅಂತಂದ್ರೆ ಆತ ಬಿಡೋದೂ ಇಲ್ಲ. ಅದಕ್ಕೆ ಡಿ ವಿ ಗುಂಡಪ್ಪನವರು ಒಂದು ಸುಂದರ ಕಗ್ಗವನ್ನ ಬರೀತಾರೆ. ಬನ್ನಿರಾಡುವ ಕಣ್ಣ ಮುಚ್ಚಾಲೆ ಆಟವನು, ಎನ್ನ ನರಸಿರಿ ಬನ್ನಿ ಮಕ್ಕಳಿರ ಬೇಗ, ಬನ್ನಿರಾಟವ ಬೇಡವೆಂಬರೆ ನಾಂಬಿಡೆನು, ಎನ್ನುವ ಅಜ್ಜಿಯೋ ಬೊಮ್ಮ ಮಂಕುತಿಮ್ಮ. ಬೊಮ್ಮ ಅಂದ್ರೆ ಬ್ರಹ್ಮ. ಬ್ರಹ್ಮ ಏನ್ ಮಾಡ್ತಾನೆ? ಬನ್ನಿರಾಡುವ ಕಣ್ಣ ಮುಚ್ಚಾಲೆ ಆಟವನು, ಬನ್ನಿ ಎಲ್ರೂ ಸೇರ್ಕೊಂಡು ಕಣ್ಣ ಮುಚ್ಚಾಲೆ ಆಟ ಆಡೋಣ. ಎನ್ನ ನರಸರಿ ಬನ್ನಿ ಮಕ್ಕಳಿರ ಬೇಗ, ಮಕ್ಕಳಿರ ಬಂದು ನನ್ನನ್ನ ಹುಡುಕಿ, ನನ್ನನ್ನ ಅರಸಿ,
ಬನ್ನಿರಾಟವ ಬೇಡವೆಂಬರನು ನಾಂ ಬಿಡೆನು. ಬನ್ನಿ ಆಟ ಆಡಿ, ಬರಲ್ಲ ಅಂದ್ರೆ ನಾನ್ ಬಿಡೋದಿಲ್ಲ ಅಂತ ಹೇಗೆ ಒಂದು ಅಜ್ಜಿ ಎಲ್ಲ ಮಕ್ಕಳನ್ನ ಕರೆದು ಆಟ ಆಡ್ತಾಳೋ, ಆ ರೀತಿ ಭಗವಂತ ಸಹ ಒಂದು ಆಟ ಆಡ್ತಿದ್ದಾನೆ. ನಾನು ಆಟ ಆಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆ ಆಡಿಸುವವ ನಿರಂತರ ಆಟದಲ್ಲಿ ತೊಡಗಿದ್ದಾನೆ. ಆತನಿಗೆ ಇದೆಲ್ಲ ಒಂದು ಆಟ. ನಮಗಿಷ್ಟವೋ ಅಲ್ಲವೋ ನಾವು ಮಾತ್ರ ಆತನ ನಿರ್ದೇಶನದಂತೆ ಆಡಲೇಬೇಕು. ಹಾಗಾದ್ರೆ ಈ ಆಟವನ್ನ ಆಡುವಂತಹ ನಾವೆಲ್ಲ ನಶ್ವರರು. ಆಟವನ್ನ ಆಡಿಸುತ್ತಿರುವಂತಹ ಆ ಭಗವಂತನಿದಾನಲ್ಲ, ಆತ ಮಾತ್ರ ಸತ್ಯ ಎನ್ನುವುದಾದರೆ ನಾವು ಆತನ ಸಹವಾಸದಲ್ಲಿರುವ ಸಮಯವೇ ಸತ್ಸಂಗ. ಅಂತಹ ಸತ್ಯ, ಅಂತಹ ಭಗವಂತನ ಸಾಮೀಪ್ಯದಲ್ಲಿ ಸಹವಾಸದಲ್ಲಿ ನಾವೇನ್ ಸಮಯ ಕಳಿತೀವಿ ಅದನ್ನ ಸತ್ಸಂಗ ಅಂತ ಕರಿತೀವಿ. ನಾವು ಯಾವಾಗ ಭಗವಂತನ ಚಿಂತನೆಯಲ್ಲಿರ್ತೀವಿ ಗಮನಿಸಿ ನೋಡಿ, ಬಹಳ ಅಪರೂಪ. ಸದಾ ನಾವು ಸಾಂಸಾರಿಕ ವಿಷಯ ವಿಚಾರಗಳಲ್ಲಿ ಲೀನರಾಗಿರ್ತೇವೆ. ನಮ್ಮ ಎಲ್ಲಾ ಆಲೋಚನೆಗಳು ಅಶಾಶ್ವತವಾದ ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟಿದ್ದು. ಹೌದಾ ಅಲ್ವಾ? ಗಮನಿಸಿ ನೋಡಿ, ಬೆಳಿಗ್ಗೆಯಿಂದ ರಾತ್ರಿ ತನಕ ನಮ್ಮ ಮನಸ್ಸಿನಲ್ಲಿ ಬರುವಂತ ಆಲೋಚನೆಗಳು ಲೌಕಿಕವ ಅಲೌಕಿಕವ? ನಾನು ಕೆಲವು ಆಲೋಚನೆಗಳನ್ನ ನಿಮ್ ಮುಂದೆ ಇಡ್ತೀನಿ. ನಾಳೆ ಬೆಳಿಗ್ಗೆ ಇಡ್ಲಿಗೆ ರುಬ್ಲ, ದೋಸೆಗೆ ರುಬ್ಲ, ಇದೊಂದು ಆಲೋಚನೆ. ನೀರ್ ನಾಳೆ ಬರುತ್ತೋ ಇಲ್ವೋ, ನಾಡಿದ್ದು ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಡಾಕ್ಟರ್ ಮೀಟ್ ಮಾಡ್ಬೇಕು. ಹೌದು, ಆ ಬ್ಯಾಂಕ್ ನಲ್ಲಿ 1% ಜಾಸ್ತಿ ಬಡ್ಡಿ ಕೊಡ್ತಾರಂತೆ. ಯಾಕೋ ನನ್ ಮಗ ಇತ್ತೀಚೆಗೆ ನನ್ ಜೊತೆ ಸರಿಯಾಗಿ ಮಾತೇ ಆಡ್ತಾ ಇಲ್ಲ. ಇತ್ತೀಚೆಗೆ ನನ್ ಸೊಸೆ ಅಡಿಗೆ ಮನೆ ಕಡೆ ತಿರುಗಿ ಸಹ ನೋಡ್ತಾ ಇಲ್ಲ. ನನ್ ಗೆಳತಿ ನಾಳೆ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ, ಮಾಡ್ತಾಳೋ ಇಲ್ವೋ? ನನ್ ತಮ್ಮ ಇತ್ತೀಚೆಗೆ ಮನೆಗೆ ಬಂದೇ ಇಲ್ಲ. ಅಯ್ಯೋ, ಮುಂದಿನ ತಿಂಗಳು ನಾನು LIC ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು. ಇಂಥ ಆಲೋಚನೆಗಳೇ ಅಲ್ವಾ? ನಾನು ಕೆಲವು ಆಲೋಚನೆಗಳನ್ನ ಸ್ಯಾಂಪಲ್ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಹಗಲು ರಾತ್ರಿ ಇಂಥ ಆಲೋಚನೆಗಳನ್ನ ಮಾಡ್ತಾ ನಾವು ಸಮಯ ಕಳಿತೀವಿ. ಇಂತಹ ಅಗತ್ಯ ಅಥವಾ ಅನಗತ್ಯ ಕೆಳಮಟ್ಟದ ಯೋಚನೆಗಳಲ್ಲೇ ನಮ್ಮ ಮನಸ್ಸು ಸದಾ ತೊಡಗಿಕೊಂಡಿರುತ್ತೆ. ಇವೆಲ್ಲ ನಮ್ಮ ಮನಸ್ಸಿನ ಕೆಳಭಾಗದ ಚೇಷ್ಟೆಗಳು. ಸದಾ ಒಟಗುಡ್ತಾ ಇರುತ್ತೆ ಆ ಕೆಳ ಮನಸ್ಸು. ಅಂತ ಕೆಳ ಮನಸ್ಸಿನಿಂದ ನಮ್ಮ ಪ್ರಜ್ಞೆಯನ್ನ ಮೇಲೇರಿಸಿ ಉನ್ನತ ಮನಸ್ಸಿನಲ್ಲಿ ಸ್ಥಿತವಾಗುವಂತೆ ಮಾಡುವ ಒಂದು ಕಾರ್ಯವೇ ಸತ್ಸಂಗ. ಈಗ ನೋಡಿ, ನಾವು ಮಾಡ್ತಾ ಇರೋ ಸತ್ಸಂಗದಲ್ಲಿ ನಮ್ಮ ಮನಸ್ಸು ಹೇಗಿದೆ? ದಿನನಿತ್ಯದ ಆಲೋಚನೆಗಳಿಂದ ನಮ್ಮ ಮನಸ್ಸು ಪ್ರತ್ಯೇಕವಾಗಿ ಈ ಸತ್ಸಂಗದಲ್ಲಿ ಯಾವ ವಿಷಯವನ್ನ ತಿಳ್ಕೊಳ್ಳಿಕ್ ಪ್ರಯತ್ನ ಪಡ್ತಿದೀವೋ ಆ ಕಡೆ ಏಕಾಗ್ರವಾಗಿ ತೊಡಗಿಸಿಕೊಂಡಿದೆ. ಇಂತಹ ಸತ್ಸಂಗ ನಮ್ಮನ್ನ ಲೌಕಿಕದಿಂದ ಬಿಡಿಸಿ ಅಲೌಕಿಕ ಪ್ರಜ್ಞೆಯ ಕಡೆಗೆ ಕೊಂಡೊಯ್ಯುತ್ತೆ. ಇಂಥ ಸತ್ಸಂಗ ನಮಗೆ ಲಭಿಸುತ್ತದೆ. ಅದು ಲಭಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂತ ಒಂದು ಪರಿಸರವನ್ನ ನಾವು ಏರ್ಪಡಿಸಿಕೊಳ್ಳಬೇಕು. ಎಲ್ಲದರಿಂದ ಬಿಡಿಸಿಕೊಂಡು ಸಜ್ಜನರ, ಸಾಧು ಸಂತರ, ಮಹಾತ್ಮರ, ಸಂತ ಮಹಂತರ, ಉತ್ತಮ ವ್ಯಕ್ತಿಗಳ ಸಂಘದಲ್ಲಿ ನಾವು ನಮ್ಮ ಕಾಲವನ್ನ ಆಗಾಗ ಕಳಿಬೇಕು. ಅಂದ್ರೆ ಆದರ್ಶ ಜೀವಿಗಳು, ಬೆಳೆದ ಆತ್ಮಗಳು, ಸಾಧು ಸಂತರು, ಋಷಿ ಮುನಿಗಳು, ಸಜ್ಜನರು ಮತ್ತು ಯಾರು ಅಧ್ಯಾತ್ಮ ಪಥದಲ್ಲಿ ಮುಂದುವರೆದಿರ್ತಾರೋ ಅಂತಹ ವ್ಯಕ್ತಿಗಳ ಜೊತೆ ನಾವು ಕಳೆಯುವ ಕಾಲವನ್ನ, ಹೊಂದುವ ಸಾಮೀಪ್ಯವನ್ನ, ಸಂಪರ್ಕವನ್ನ, ಸಾನ್ನಿಧ್ಯವನ್ನ ಸತ್ಸಂಗ ಅಂತ ಕರೀತಾರೆ. ಈಗ ನಾವು ಭಾಗವಹಿಸಿರೋದು ಸತ್ಸಂಗದಲ್ಲೇ. ಇಲ್ಲಿ ನಡೆಯುತ್ತಿರುವ ಚಿಂತನೆಯಲ್ಲಿ ಮಗ್ನರಾದರೆ ನೀವು ಖಂಡಿತವಾಗಿಯೂ ಲೌಕಿಕದಿಂದ ಬಿಡಿಸಿಕೊಂಡು ಆ ಪರಮೇಶ್ವರನ ಸಾಮೀಪ್ಯದಲ್ಲಿ ಮೌನದಲ್ಲಿ ನೆಲೆಸಿದಂತೆ.
ಈ ಈ ಕ್ಷಣಗಳಿದೆಯಲ್ಲ, ಸತ್ಸಂಗದಲ್ಲಿ ಭಾಗವಹಿಸುತ್ತಿರುವ ಕ್ಷಣಗಳು ನಮ್ಮ ಬಾಳಿನಲ್ಲಿ ಬಹಳ ಬೆಲೆ ಬಾಳುವ ಕ್ಷಣಗಳು. ಕಾರಣ ಸತ್ಸಂಗ ನಮ್ಮನ್ನ ನಮ್ಮ ಅಂತರ್ಯಾಮಿಯ ಕಡೆಗೆ ಕರೆದುಕೊಂಡು ಹೋಗುತ್ತೆ. ನಮ್ಮಲ್ಲೇ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ನಮ್ಮ ಹೃದಯವೆಂಬ ಗರ್ಭಗುಡಿಯಲ್ಲಿ ಆ ಭಗವಂತ ಆತ್ಮನಾಗಿ ನೆಲೆಸಿದ್ದಾನೆ. ಆತನೇ ಅಂತರ್ಯಾಮಿ. ಆದರೆ ಹೃದಯದ ಗರ್ಭಗುಡಿಯ ಒಳಗಿರುವಂತಹ ಪರಮಾತ್ಮನ ಕಡೆ ನಾವು ಕಿಂಚಿತ್ತೂ ನೋಡೋದಿಲ್ಲ. ನಮ್ಮ ಲೌಕಿಕದ ಜೀವನ ನಮ್ಮನ್ನ ಅಂತರ್ಯಾಮಿಯಿಂದ ಬಹಳ ದೂರ ಕರ್ಕೊಂಡು ಹೊರಟೋಗಿದೆ. ನಮ್ಮಲ್ಲೇ ಇರುವ ಅಂತರ್ಯಾಮಿ ಅಥವಾ ಪರಮಾತ್ಮನ ಪರಿಚಯವೇ ನಮಗಿಲ್ಲ. ಸತ್ಸಂಗಗಳು ಆ ಪರಮಾತ್ಮನನ್ನ ನಮಗೆ ಪರಿಚಯಿಸಿ ಕೊಡುತ್ತವೆ. ಇದು ಹೇಗೆ ಗೊತ್ತಾ? ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮಲ್ಲೇ ಇರುವ ಭಗವಂತನನ್ನ ನಾವು ಹುಡುಕದೆ ಊರೂರು ಸುತ್ತೀವಿ, ಕಾಡು ಮೇಡುಗಳನ್ನ ಅಲಿತೀವಿ, ಗಿರಿ ಬೆಟ್ಟಗಳನ್ನ ತಡಕ್ತೀವಿ, ಎಲ್ಲೆಲ್ಲೋ ಹುಡುಕ್ತೀವಿ. ನಮ್ಮೊಳಗೆ ಇರುವ ಅಂತರ್ಯಾಮಿ ನಮ್ ಗಮನಕ್ಕೆ ಬಂದಿಲ್ಲ. ಇದು ಹೇಗೆ ಅಂತಂದ್ರೆ ಒಂದು ಕಲ್ಪನೆ. ನೀವು ಈ ಕಲ್ಪನೆಯನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನಾವು ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ, ಹುಟ್ಟದಾಗಿಂದ ಆ ಮನೆಯಲ್ಲೇ ಇದ್ದೇವೆ, ಹಲವಾರು ವರ್ಷಗಳ ಕಾಲ ಸಂಸಾರ ಮಾಡಿದ್ದೇವೆ. ಆ ಮನೆಯದ ಹೃದಯ ಭಾಗದಲ್ಲಿ ಭಗವಂತನ ಗರ್ಭಗುಡಿ ಇದೆ, ಅಂದ್ರೆ ದೇವರ ಮನೆ ಇದೆ. ನಾವು ಆ ದೇವರ ಕೋಣೆನ ಮರ್ತೆ ಬಿಟ್ಟಿದ್ದೀವಿ. ಅಪ್ಪಿ ತಪ್ಪಿ ಸಹ ಆ ದೇವರ ಮನೆ ಕಡೆಗೆ ಗಮನವೇ ಇಲ್ಲ. ಯಾವಾಗ್ಲೂ ಮನೆಯಲ್ಲಿರುವಂತಹ ಹೊರಗಡೆಯ ಭಾಗ, ಅಡಿಗೆ ಮನೆ, ಮಲಗುವಂತ ಕೊಠಡಿಗಳು, ವರಂಡಾ, ಬಾತ್ರೂಮ್, ಇಲ್ಲೇ ಕಾಲ ಕಳೀತಾ ಇದ್ದೀವಿ. ನಮ್ಮ ಮನೆಯಲ್ಲೇನೆ, ಮನೆಯ ಮಧ್ಯಭಾಗದಲ್ಲೇ ಒಂದು ದೇವರ ಮನೆ ಇದೆ. ದೇವರ ಮನೆಯಲ್ಲಿ ಒಂದು ಗರ್ಭಗುಡಿಯಲ್ಲಿದೆ. ಅದೇ ರೀತಿ ನಮ್ಮ ಶರೀರವೆಂಬ ಈ ಒಂದು ಸುಂದರವಾದ ದೇವಾಲಯದಲ್ಲಿ ಹೃದಯವಿದೆ. ಹೃದಯವೆಂಬ ಗರ್ಭಗುಡಿಯ ಒಳಗಡೆ ಅಂತರ್ಯಾಮಿಯಾಗಿ ಪರಮಾತ್ಮ ನೆಲೆಸಿದ್ದಾನೆ. ಅಲ್ಲಿ ಮನೆಯಲ್ಲಿರುವಂತಹ ದೇವರ ಕೋಣೆಯನ್ನು ನಾವು ಗಮನ ಕೊಡ್ತಿಲ್ಲ. ಹಾಗೆ ಇಲ್ಲಿರುವಂತಹ ಅಂತರ್ಯಾಮಿಯ ಕಡೆ ಕೂಡ ಗಮನ ಕೊಡ್ತಾ ಇಲ್ಲ. ಅಂದ್ರೆ ಒಂದು ಸಾಮ್ಯವನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಅಂತ ಜೀವನವನ್ನ ನಾವು ಮಾಡ್ತಾ ಇದ್ದೇವೆ. ಈ ಗದ್ದಲದ ಬದುಕಿನಲ್ಲಿ ಮೌನದ ಪರಿಚಯ ಇಲ್ಲದೆ, ಮೌನದಾಚೆಯ ಸತ್ಯ ತತ್ವದ ಸಾಂಗತ್ಯವೇ ಇಲ್ಲದೆ ಕಾಲ ಕಳೆದು ಹೋಗ್ತಿದೆ. ನಾವು 4-6 ಜನ ಒಟ್ಟಾಗ ಆಗಾಗ ಸೇರ್ತೇವೆ. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕುಟುಂಬಗಳು, ಈಗ ಮೊದಲೆಲ್ಲ ಇತ್ತು ಅದು ಅವಿಭಕ್ತ ಕುಟುಂಬಗಳು ಅಂತ. ಆ ಅವಿಭಕ್ತ ಕುಟುಂಬಗಳೆಲ್ಲ ಈಗ ಚೆಲ್ಲಾಪಿಲ್ಲಿಯಾಗಿ ಸಣ್ಣ 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 ಸಂಸಾರಗಳಾಗಿ ಬೇರೆ ಬೇರೆ ಮನೆಗಳಲ್ಲಿ ನೆಲೆಸ್ಬಿಟ್ಟಿದ್ದಾರೆ. ಎಲ್ಲ ಒಟ್ಟಾಗಿ ಸೇರ್ತಾರೆ ಅಂತ ತಿಳ್ಕೊಳ್ಳಿ, ಗೆಟ್ ಟುಗೆದರ್ ಅಂತ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಆ ಗೆಟ್ ಟುಗೆದರ್ ನಲ್ಲೂ ಮಾಡೋದೇನೋ ಬರೀ ಗದ್ದಲವೇ, ಗಲಾಟೆನೆ, ಬರೀ ಹರಟೆನೆ. ಅಲ್ಲಿ ಸತ್ಸಂಗ ನಡೆಯೋದೇ ಇಲ್ಲ. ಯಾರಿಗೂ ಬೇಕಾಗಿಲ್ಲ. ನಾವೆಲ್ಲೋ ಎಡವಿದೀವಿ ಅಂತ ಅನ್ಸುತ್ತೆ. ಹಿರಿಯರಾದಂತ ನಾವು ನಮ್ಮ ಮಕ್ಕಳಿಗೆ ಆ ಸಂಸ್ಕಾರವನ್ನು ಕೊಡ್ಲಿಲ್ಲ. ಮಕ್ಕಳಿಗೆ ಆ ಸತ್ಸಂಗ ಬೇಕಾಗೇ ಇಲ್ಲ. ನಮ್ಮ ಹಿರಿಯರು ನಮಗ್ ಮಾಡ್ಲಿಲ್ಲ, ಅವ್ರ ಹಿರಿಯರು ಅವ್ರಿಗೆ ಮಾಡ್ಲಿಲ್ಲ. ಅದು ಕಳೆದ 4-5 ತಲೆಮಾರುಗಳ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಸಾಕಷ್ಟು ಬದಲಾವಣೆ ಆಗೋಗಿದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಸತ್ಸಂಗ ಅಂದ್ರೆ ಏನು, ಒಟ್ಟಿಗೆ ಸೇರಿದಾಗ ಸ್ವಲ್ಪ ಹೊತ್ತು ಗದ್ದಲ ನಿಲ್ಲಿಸಿ ಮೌನವಾಗಿ ಕುಳಿತುಕೋಬೇಕು, ಯಾವುದೋ ಉತ್ತಮವಾದಂತ ವಿಷಯ ವಿಚಾರಗಳನ್ನ ಹಂಚ್ಕೋಬೇಕು, ಇಲ್ವೇ ಇಲ್ಲ. ಜನ್ಮ ಸವೆದು ಹೋಗ್ತಾ ಇದೆ, ಆಯಸ್ಸು ಕಳೆದು ಹೋಗ್ತಾ ಇದೆ. ಗಮನಿಸಿ ನೋಡಿ, ಮಾನವ ಜನ್ಮ ಎಷ್ಟು ಹಿರಿದಾದದ್ದು, ಎಷ್ಟು ಅನರ್ಘ್ಯವಾದದ್ದು ಮಾನವ ಜನ್ಮ, ಎಷ್ಟು ಬೆಲೆ ಬಾಳುವಂಥದ್ದು. ಎಷ್ಟೋ ಜನ್ಮಗಳ ಒಂದು ಸಂಸ್ಕಾರಗಳ ಫಲವಾಗಿ ನಾವು ಮನುಷ್ಯರಾಗಿ ಹುಟ್ಟುತ್ತೇವೆ. ಆದ್ರೆ ನಾವು ಆ ಜನ್ಮವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೇವೆ. ಇದು ಸಾರ್ಥಕವಾಗಬೇಕಾದರೆ ಸತ್ಸಂಗಗಳು, ನಾ ಈಗ ಹೇಳಿದ್ನಲ್ಲ ಸತ್ ಅಂದ್ರೆ ಏನು ಅಂತ, ಆ ಪರಮಾತ್ಮ ತತ್ವ,
ಆ ಪರಮಾತ್ಮ ತತ್ವದ ಚಿಂತನೆಯಲ್ಲಿ ತೊಡಗಿಕೊಳ್ಳಬೇಕು. ಸತ್ಸಂಗಗಳು ಬೇಕು, ಸತ್ ಕಾರ್ಯಗಳನ್ನ ಮಾಡಬೇಕು, ಸದಭಿಲಾಷೆಗಳನ್ನ ಹೊಂದಿರಬೇಕು, ಸದ್ಗುಣಗಳನ್ನ ಬೆಳೆಸ್ಕೋಬೇಕು. ಅದಕ್ಕೆ ದಾಸರು ಹೇಳಿದ್ದು, ಮಾನವ ಜನ್ಮ ದೊಡ್ಡದು, ವ್ಯರ್ಥ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ವ್ಯರ್ಥಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ನಮ್ಮ ದಾಸರು ಒಂದು ಕಡೆ ಒಂದು ಕುಹಕದಿಂದ ನಮ್ಮನ್ನ ಎಚ್ಚರಿಸಲು ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಕೀರ್ತನೆಯನ್ನ ಈಗ ಜ್ಯೋತಿಯವರು ಹಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚರಾಗುವರೇ. ಹೆಣ್ಣು ಮಣ್ಣಿಗಾಗಿ ಹರಿಯನ ಮಾಮೃತ ಉಣ್ಣದೆ ಉಪವಾಸ ಇರುವರೆ ಕೋಡಿ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು. ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳುತ್ತಳೆಂದರೆ ತಾಳುವರೇ. ದಾಳಿ ಬರುವ ಮುನ್ನ ಧರ್ಮವ ಗಳಿಸಿರೋ ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬೇಡಿ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು. ಏನು ಕರಣ ಎದು ಪತಿಯನು ಮರೆತಿರಿ, ಧನ ಧಾನ್ಯ ಪುತ್ರರು ಕಾಯುವರೇ. ಇನ್ನಾದರೂ ಏಕೋ ಭಾವದಿಂದ ಭಜಿಸಿರೋ ಚನ್ನ ಶ್ರೀ ಪುರಂದರ ವಿಠಲರಾಯನ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬಿಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು. ಪುರಂದರದಾಸರ ಈ ಕೀರ್ತನೆ ನಮ್ಮನ್ನ ಹೇಗೆ ಎಚ್ಚರಿಸುತ್ತೆ ನೋಡಿ. ನೋಡಿ, ಧನಧಾನ್ಯ ಪುತ್ರರು ಕಾಯುವರೇ. ಏನು ಕಾರಣ ಎದು ಪತಿಯನ್ನು ಮರೆತಿರಿ, ಧನಧಾನ್ಯ ಪುತ್ರರು ಕಾಯುವರೇ. ಇನ್ನಾದರೂ ಏಕೋಭಾವದಿಂದ ಭಜಿಸಹಿಂ ಚನ ಶ್ರೀ ಪುರಂದರ ವಿಠಲರಾಯನ. ಯಾರನ್ನ ಯಾರು ಈ ಜಗತ್ತ ಒಂದು ವ್ಯಾಮೋಹದ ಕ್ಷೇತ್ರವನ್ನ ಪರಿವರ್ತಿಸಿದೆ. ಅದಕ್ಕೆ ಬಹಳ ಸುಂದರವಾಗಿ ಬರೀತಾರೆ. ಒಂದು ಕಗ್ಗದಲ್ಲಿ ಬರೀತಾರವರು, ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ, ಕ್ಷಣವನ್ನು ಕ್ಷಣ ಕೊಲ್ಲುವುದು ಮೋಹ ಮಮತೆ. ಕುಣಿಕೆಯ ನಿನ್ನ ಕೊರಳಿಗೆ ಚಿರಕಾಲ ಒಣುವೆ ಬಿಗಿಯುವುದು. ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ. ಒಂದು ಕ್ಷಣದಲ್ಲಿ ಆ ಯಮನ ಒಂದು ಪಾಶ ನಮ್ಮನ್ನು ಕೊಂದು ಕರೆದುಕೊಂಡು ನಮ್ಮನ್ನ, ಅಂದ್ರೆ ಒಂದು ಕ್ಷಣದಲ್ಲಿ ನಮ್ಮನ್ನ ಸಾಯಿಸಿಬಿಡುತ್ತೆ.
ಆದ್ರೆ ಕ್ಷಣ ಕೊಡುವುದು ಮೋಹ, ಮತ್ತೆ ನಾವು ಬೆಳೆಸ್ಕೊಳ್ಳುವಂತಹ ವ್ಯಾಮೋಹಗಳು, ಮಮತೆ, ವಾತ್ಸಲ್ಯ, ಈ ಈ ಈ ಈ ಚಿರಕಾಲ ಬಿಗಿಯುವ ಮಂಕುತಿಮ್ಮ. ಈ ವ್ಯಾಮೋಹಗಳು, ಆಶೆಗಳು, ವಾಂಛೆಗಳು, ಬಯಕೆಗಳು ಇವು ನಮ್ಮನ್ನ ಕೊರಳಿಗೊಂದು ಕುಣಿಕೆಯನ್ನ ಹಾಕುತ್ತೆ. ಅದೇ ಇದು ಎಂತ ಕುಣಿಕೆ ಅಂತಂದ್ರೆ ಯಮದೂತ ಹಾಕೋ ಕುಣಿಕೆ ಅಲ್ಲ. ಯಮದೂತ ಹಾಕೋ ಕುಣಿಕೆ ಒಂದು ಕ್ಷಣದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ರೆ ಒಂದೆರಡು ನಿಮಿಷ. ಐ ಥಿಂಕ್ ಡಾಕ್ಟರ್ ನಾಗೇಶ್ ಅವ್ರಿಗೆ ತಾಂತ್ರಿಕ ತೊಂದರೆಯಿಂದ ಅವ್ರಿಗೆ ಡಿಸ್ಕನೆಕ್ಟ್ ಆಗಿದೆ. ವಾಪಸ್ ಬರ್ತಾರೆ, ದಯವಿಟ್ಟು ಹಾಗೆ ಇರಿ. ಎಸ್ ಸರ್, ವಿ ಆರ್ ವೈಟಿಂಗ್. ನಾವು ಕಾಯ್ತಾ ಇದೀವಿ, ಸಂಪರ್ಕಿಸ್ತಾ ಇದೀವಿ ಡಾಕ್ಟರ್ ನಾಗೇಶ್ ಅನ್ನ, ಸೊ ದಟ್ ಹಿ ಕ್ಯಾನ್ ಜಾಯಿನ್. ತಮ್ಮೆಲ್ಲರ ತಾಳ್ಮೆಗೆ ಧನ್ಯವಾದ. ನಮಸ್ಕಾರ ಎಲ್ಲರಿಗೂ. ನಾಗೇಶ್ ಅವರು ಬರೋ ತನಕ ನಮಸ್ಕಾರ. ಬನ್ನಿ ಡಾಕ್ಟರ್ ನಾಗೇಶ್ ಅವರೇ. ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಯಾಕೋ ಡಿಸ್ಕನೆಕ್ಟ್ ಆಯ್ತು, ಪ್ರಾಬಬ್ಲಿ ನೆಟ್ವರ್ಕ್ ಹೌದು. ಇಶ್ಯೂ ಅಂತ ಅನ್ಸುತ್ತೆ. ಅಕಸ್ಮಾತ್ ನಿಮ್ ವೈಫೈ ಬೇರೆ ಕಡೆ, ನೀವಿರೋದಕ್ಕಿಂತ ಬೇರೆ ಕಡೆ ಇದ್ರೆ ಬಾಗ್ಲು ಸ್ವಲ್ಪ ತೆಗೆದಿಟ್ರೆ ಸಿಗ್ನಲ್ ಬರ್ಬೋದು. ಓಕೆ ಓಕೆ ಓಕೆ. ಇಲ್ಲೇ ಹತ್ತಿರದಲ್ಲೇ ಇದೆ ವೈಫೈ. ಐ ಡು ನಾಟ್ ನೋ ವಾಟ್ ವಾಸ್ ಅ ಟೆಕ್ನಿಕಲ್ ಸ್ನಾಗ್ ಅಂತ. If everything is all right, I will continue from where I was discussing. Sure. ಸ್ವಲ್ಪ ಎರಡ್ ಮೂರ್ ನಿಮಿಷದಿಂದ ವಾಯ್ಸ್ ಕೂಡ ಇಂಟರ್ಮಿಟೆಂಟ್ ಆಗಿತ್ತು. ಈಗ ಸರಿ ಹೋಯ್ತಾ? ಈಗ ಸರಿ ಹೋಗಿದೆ. ಈಗ ಸರಿ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ನಿರ್ಲಿಪ್ತ ಜೀವನವನ್ನ ರೂಢಿಸಿಕೊಳ್ಳಬೇಕಾಗತ್ತೆ. ತಾಕ ನೊಂದನು ಯೋಗಿ ನೂಕ ನೊಂದನು ಜಗದಿ ಏಕಾಂಗಿ ಸಹವಾಸಿ ಮಂಕುತಿಮ್ಮ. ಬೇಕು ಬೇಡಗಳ ಪ್ರಪಂಚದಿಂದ ಹೊರಬಂದು ನಿರ್ಲಿಪ್ತ ಜೀವನವನ್ನ ಬೆಳೆಸ್ಕೋಬೇಕು. ಕಾರಣ ಈ ಜೀವನ ನಿಮಿತ್ತ ಮಾತ್ರ. ಅದಕ್ಕೆ ನಮ್ಮ ಮಾವನವ್ರು ಹೇಳ್ತಾ ಇದ್ರು, ನಿಮಿತ್ತ ಮಾತ್ರಂ ನಿರ್ಲಿಪ್ತ ಜೀವನಂ. ನಿಮಿತ್ತ ಮಾತ್ರಂ ನಿರ್ಲಿಪ್ತ ಜೀವನಂ ಅಂದ್ರೆ ಇದು ಗಾಳಿಯ ಗುಳ್ಳೆ ಇದ್ದ ಹಾಗೆ, ನೀರಿನ ಗುಳ್ಳೆ ಇದ್ದ ಹಾಗೆ ಇದು ಜೀವನ ಅನ್ನೋದು. ಎಂದು ಒಡೆದು ಹೋಗುತ್ತೋ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಅಂಟಿಕೊಳ್ಳದೆ ಬದುಕಬೇಕು. ಅದನ್ನೇ ನಿರ್ಲಿಪ್ತ ಜೀವನ ಅಂತ ಹೇಳೋದು. ಈ ಸಂಸಾರವೆಂಬ ಮಹಾಸಾಗರವನ್ನ ದಾಟ್ಲಿಕ್ಕೆ ಸತ್ಸಂಗ ಅನ್ನೋದು ಒಂದು ಮಹಾ ದೋಣಿಯಂತೆ ಸಹಾಯ ಮಾಡುತ್ತೆ. ಜ್ಞಾನಿಗಳ, ಮಹಾತ್ಮರ, ಸಾಧು ಸಂತರ ಜೊತೆ ಇದ್ದಾಗ ನಾವು ನಮ್ಮ ದೈಹಿಕ ಪ್ರಜ್ಞೆಯಿಂದ ಹೊರಬಂದು
ಅತೀತ ಪ್ರಜ್ಞೆಯ ಕಡೆಗೆ ಪ್ರಯಾಣ ಮಾಡ್ತೇವೆ. ರಮಣ ಮಹರ್ಷಿಯವರು ಮೌನ ಮುನಿಗಳು. ಅವರ ಬಳಿ ಎಷ್ಟೋ ಜನ ತಮ್ಮ ಹಲವಾರು ಸಾಂಸಾರಿಕ ಪ್ರಶ್ನೆಗಳನ್ನ ಹೊತ್ಕೊಂಡು ಬರ್ತಿದ್ರು. ಆ ಪ್ರಶ್ನೆಗಳನ್ನ ಕೇಳಿ ಅವಕ್ಕೆ ಪರಿಹಾರವನ್ನ ಪಡಿಬೇಕು ಅನ್ನೋದು ಅವ್ರ ಉದ್ದೇಶವಾಗಿರ್ತಿತ್ತು. ಆದರೆ ರಮಣರ ಬಳಿ ಬಂದು ಕುಳಿತ ತಕ್ಷಣ ರಮಣರು ಹೇಗೆ ಮೌನವಾಗಿ ಕುಳಿತಿರ್ತಾರೋ ಅಷ್ಟೇ ಇವರು ಮೌನವಾಗ್ಬಿಡ್ತಿದ್ರು. ಪ್ರಶ್ನೆಗಳು ತಾವೇ ಕರಗಿ ಹೋಗ್ತಿದ್ವು. ನೋಡಿ, ಮಹಾಪುರುಷರ ಒಂದು ಸಂಪರ್ಕ ಸಾಕು ಒಬ್ಬ ವ್ಯಕ್ತಿಯ ಪ್ರಜ್ಞೆಯಲ್ಲಿ ಬದಲಾವಣೆ ಉಂಟಾಗ್ಲಿಕ್ಕೆ. ರಮಣರು ಅಂತ ಮಹಾವ್ಯಕ್ತಿಗಳು. ಎಂತಹ ಅಭೂತಪೂರ್ವ ತೇಜಸ್ಸು ಅವರದು, ಎಂತಹ ಪ್ರಭಾವಳಿ ಅವರದು. ಅವರ ಬಳಿ ಕುಳಿತುಕೊಂಡ್ರೆ ಸಾಕು ಎಲ್ಲ ಪ್ರಶ್ನೆಗಳಿಗೆ ಸಮಾಧಾನ ಸಿಕ್ತಿತ್ತು. ಆ ಪ್ರಶ್ನೆಗಳೇ ಮರೆಯಾಗಿ ಹೋಗ್ಬಿಡ್ತಿದ್ವು. ಅವರು ಬಂದವರು ಸಹ ಮೌನಿಗಳಾಗ್ಬಿಡ್ತಿದ್ರು. ಆದ್ದರಿಂದಲೇ ಸತ್ಸಂಗ ಅನ್ನೋದು ಅತ್ಯಂತ ಅವಶ್ಯಕ. ಮನುಷ್ಯನ ಸೂಕ್ಷ್ಮ ದೇಹಗಳು ಶುದ್ಧವಾಗಬೇಕಾದ್ರೆ ಬೆಳೆದ ಅಂತ ಆತ್ಮಗಳ ಸಂಪರ್ಕ ಬೇಕು. ಹೇಗೆ ಒಂದು ಕಬ್ಬಿಣದ ತುಂಡನ್ನ ಒಂದು ಅಯಸ್ಕಾಂತದ ಜೊತೆ ಉಜ್ಜುತ್ತಾ ಹೋದ್ರೆ ಆ ಕಬ್ಬಿಣವು ಅಯಸ್ಕಾಂತವಾಗಿ ಬಿಡುತ್ತೋ, ಹಾಗೆ ಸಾಧಾರಣ ಮನುಷ್ಯರಾದ ನಾವು ಅಂತಹ ಮಹಾತ್ಮರ ಹತ್ತಿರ ಅವರ ನಿಕಟ ಸಂಪರ್ಕದಲ್ಲಿ ಸಾನ್ನಿಧ್ಯದಲ್ಲಿ ಬದುಕಿದಾಗ, ಹಲವು ಕಾಲ ಕಳೆದಾಗ ನಾವು ಸಹ ಅವರಂತೆ ಉನ್ನತ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತೇವೆ. ನಮ್ಮ ಪ್ರಜ್ಞೆ ಏನಾಗತ್ತೆ ಅಂದ್ರೆ ಅಂತ ವ್ಯಕ್ತಿಗಳ ಜೊತೆ ಇದ್ದಾಗ ಸ್ಥೂಲ ಮತ್ತು ಕಾರಣ ಶರೀರಗಳ ಗಡಿಯನ್ನ ದಾಟಿ ಆತ್ಮನ ಅಂಗಳಕ್ಕೆ ಆ ಪ್ರಜ್ಞೆ ಹೊರಟು ಹೋಗುತ್ತೆ. ಆತ್ಮ ಪ್ರಜ್ಞೆ ನಮ್ಮಲ್ಲಿ ಬಹಳ ಅಪರೂಪ. ನಾವು ಸದಾ ದೈಹಿಕ ಪ್ರಜ್ಞೆಯಲ್ಲಿರೋರು. ದೈಹಿಕ ಪ್ರಜ್ಞೆ, ಶಾರೀರಿಕ ಪ್ರಜ್ಞೆ, ಭಾವನಾ ಪ್ರಜ್ಞೆ, ಯೋಚನಾ ಪ್ರಜ್ಞೆ, ಕೆಳ ಮನಸ್ಸಿನ ಪ್ರಜ್ಞೆ, ಇಷ್ಟೇ ನಮ್ಮಲ್ಲಿರೋದು. ಆ ಕೆಳ ಮನಸ್ಸಿನಿಂದ ಮೇಲೇರಿ ಮೌನ ಮನಸ್ಸಿನ ಕಡೆ ಪ್ರಯಾಣ ಮಾಡಿ ನಮ್ಮ ಆತ್ಮನ ಅಂಗಳಕ್ಕೆ ನಾವು ಪ್ರವೇಶವೇ ಪಡೆದಿಲ್ಲ. ಅಂಥ ಒಂದು ಪ್ರಜ್ಞೆಯ ಆರೋಹಣ ನಡಿಬೇಕು ಅಂದ್ರೆ ಸತ್ಸಂಗ ಅತ್ಯಂತ ಅವಶ್ಯಕ. ಆತ್ಮಜ್ಞಾನಿಯಾದ ದೇವರ ದಾಸಿಮಯ್ಯ ಅನ್ನುವಂತಹ ಒಬ್ಬ ವಚನಕಾರ ಹೇಳ್ತಾನೆ, ಕರಿಯ ನಿತ್ತಡೆ ಬಲ್ಲೆ ಸಿರಿಯ ನಿತ್ತಡೆ ಬಲ್ಲೆ, ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸೂಳ್ ನುಡಿಯ ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ರಾಮನಾಥ ಅನ್ನೋದು ಅವರ ಅಂಕಿತ ನಾಮ. ಹರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ. ಇದರ ಅರ್ಥ ಏನಂದ್ರೆ ಕರಿಯ ನಿತ್ತಡೆ ಒಲ್ಲೆ ಅಂತ, ಕರಿ ಅಂದ್ರೆ ಆನೆ. ಆನೆಯನ್ನು ಕೊಟ್ರೆ ನನಗೆ ಬೇಡಪ್ಪ. ಸಿರಿ ಸಂಪದ, ಸಿರಿಯ ನಿತ್ತಡೆ ಒಲ್ಲೆ, ಸಿರಿ ಸಂಪದವನ್ನು ಕೊಟ್ರು ನನಗೆ ಬೇಡ ಅದು. ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ದೊಡ್ಡದಾದ ರಾಜ್ಯವನ್ನ ನೀವು ನನಗೆ ಕೊಟ್ರು ನನಗೆ ಬೇಡ. ನಿಮ್ಮ ಶರಣರ ಸೂಳ್ ನುಡಿಯ ಒಂದರಗಳಿಗೆ ಇತ್ತಡೆ ಅಂದ್ರೆ ನಿಮ್ಮ ಶರಣರು ನಡೆಸುವಂತಹ ಸತ್ಸಂಗದ ವಿಚಾರಗಳನ್ನ ನನಗೆ ಕೊಟ್ಟಿದ್ದೆ. ಆದ್ರೆ ನಿಮ್ಮ ನಿತ್ಯ ಕಾಣ ರಾಮನಾಥ, ನಾನು ನಿಮ್ಮನ್ನು ಬಿಟ್ಟು ಹೊರಟು ಹೋಗ್ತೇನೆ. ಶರಣರ ವಚನಗಳ ಮಧ್ಯದಲ್ಲಿ ನನಗೆ ಮತ್ತೇನು ಬೇಡ, ಅಷ್ಟೇ ಬೇಕಾಗಿರೋದು. ಶರಣರ ಸಾಂಗತ್ಯ ಬೇಕು, ಶರಣರ ವಚನಗಳು ಬೇಕು, ಶರಣರ ಒಂದು ಸಂಪರ್ಕ ಬೇಕು. ಅಂದ್ರೆ ಸತ್ಸಂಗಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಸತ್ಸಂಗ ಅನ್ನೋದು ಒಂದು ಶುದ್ಧ ವಾತಾವರಣವನ್ನ ನಿರ್ಮಿಸಿಕೊಡುತ್ತೆ ನಮ್ಗೆ.
ಸತ್ಸಂಗದಲ್ಲಿ ನಾನೂ ಇಲ್ಲ ನೀನೂ ಇಲ್ಲ ಅಂದ್ರೆ ಅರ್ಥ ಏನು? ನಾನು ನೀನುಗಳೆಂಬ ಭೇದಗಳಿಲ್ಲ. ನಾನು ಹೇಳುವೆ ಎಂಬ ಭಾವ ನನ್ನಲ್ಲಿ ಸುಳಿದರೆ ಅದು ಸತ್ಸಂಗ ಅಲ್ಲ. ನಾನು ಕೇಳುವವನು ಅನ್ನುವಂಥ ಭಾವ ನಿಮ್ಮಲ್ಲಿ ಸುಳಿದ್ರೆ ಅದು ಸತ್ಸಂಗ ಅಲ್ಲ. ಕಾರಣ ಸತ್ಸಂಗದಲ್ಲಿ ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಅಲ್ಲಿ ಜ್ಞಾನ ಯಜ್ಞ ಮಾತ್ರ ಇರುತ್ತೆ. ಎಲ್ಲರೂ ಜ್ಞಾನ ಯಜ್ಞದಲ್ಲಿ ತೊಡಗಿಸಿಕೊಂಡು ಧ್ಯಾನ ಮಗ್ನರಾಗಿರುತ್ತಾರೆ. ಜಿಡ್ಡು ಕೃಷ್ಣಮೂರ್ತಿಯವರ ಭಾಷೆಯಲ್ಲಿ ಹೇಳೋದಾದ್ರೆ, ನೀದರ್ ದರ್ ಇಸ್ ಅಬ್ಸರ್ವರ್ ನಾರ್ ದ ಅಬ್ಸರ್ವ್ಡ್, ಓನ್ಲಿ ದ ಪ್ರೋಸೆಸ್ ಆಫ್ ಅಬ್ಸರ್ವೇಷನ್ ಪ್ರಿವೈಲ್ಸ್. ಅಲ್ಲಿ ಮಾತನಾಡುವವನು ಇಲ್ಲ, ಮಾತನ್ನ ಕೇಳಿಸಿಕೊಳ್ಳುವವನು ಇಲ್ಲ, ಬರೀ ಅಲ್ಲಿ ಒಂದು ಚರ್ಚೆ ನಡೀತಾ ಇದೆ, ಭಾಷಣ ನಡೀತಾ ಇದೆ, ವ್ಯಾಸಂಗ ನಡೀತಾ ಇದೆ ಅಷ್ಟೆ. ಅಂದ್ರೆ ಎಲ್ಲಿ ಎಲ್ಲ ಭೇದ ಭಾವಗಳು ಅಳಿದು ಒಂದು ಐಕ್ಯತೆಯ ಸ್ಥಿತಿ ಉಂಟಾಗತ್ತೋ ಅದೇ ಸತ್ಸಂಗ. ಬಸವಣ್ಣನವರು ಅನುಭವ ಮಂಟಪವನ್ನ ಕಟ್ಟಿದ್ರು, ಸತ್ಸಂಗಗಳನ್ನ ನಡೆಸಿದ್ರು. ಅಲ್ಲಮ ಪ್ರಭುಗಳು ಆ ತತ್ವ ಶಾಲೆಯ ಆ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ರು. ಪ್ರತಿನಿತ್ಯ ಅನುಭವ ಮಂಟಪದಲ್ಲಿ 100 ವ್ಯಕ್ತಿಗಳು ಒಟ್ಟಾಗಿ ಸೇರ್ತಿದ್ರು. ಹಲವಾರು ಅಧ್ಯಾತ್ಮ ವಿಚಾರಗಳನ್ನ ಕುರಿತು ಚರ್ಚೆ, ಅಧ್ಯಯನ, ವ್ಯಾಸಂಗ ನಡೀತಿತ್ತು. ಅಲ್ಲಿ ತಿಳಿದವರು, ತಿಳಿದೇ ಇರೋಂಥವರು, ಶ್ರೀಮಂತರು, ಬಡವರು, ಯಾವ ಭೇದ ಭಾವವೂ ಇರಲಿಲ್ಲ. ಉಚ್ಚ ಕುಲದವರು, ನೀಚ ಕುಲದವರು, ಅಜ್ಞಾನಿಗಳು, ಜ್ಞಾನಿಗಳು, ಇಂಥ ಯಾವ ಭೇದವೂ ಇರಲಿಲ್ಲ. ಸಮಾಜದ ಎಲ್ಲ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿರುವಂತ ಜನ ಒಟ್ಟಿಗೆ ಸೇರ್ತಿದ್ರು. ಭೇದ ಭಾವವಿಲ್ಲದೆ ಒಂದು ಸಮಾನತೆಯ ಪರಿಸರದಲ್ಲಿ ವಿಚಾರ ಮಂಥನವನ್ನ ನಡೆಸ್ತಿದ್ರು. ಅಲ್ಲಮ ಬಸವಣ್ಣನವರು ಸಹ ಆ ಚರ್ಚೆಗಳಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಭಾಗವಹಿಸ್ತಿದ್ರು. ನೋಡಿ, ಶರಣರು ತ್ರಿವಿಧ ದಾಸೋಹಿಗಳು. ತ್ರಿವಿಧ ದಾಸೋಹಿಗಳು ಅಂದ್ರೆ ಅವರಲ್ಲಿ ಜ್ಞಾನ ದಾಸೋಹ, ಅನ್ನ ದಾಸೋಹ, ಕಾಯಕ ಅಥವಾ ಕರ್ಮ ದಾಸೋಹ, ಈ 3 ದಾಸೋಹಗಳು ಹೆಚ್ಚಾಗಿ ಕಂಡು ಬರ್ತಿತ್ತು. ಅವರು ಹಂಚ್ಕೊಂಡು ತಿಂತಿದ್ರು, ಒಟ್ಟಾಗಿ ಬದುಕಿ ಬಾಳ್ತಾ ಇದ್ರು. ಜ್ಞಾನವನ್ನ ಹಂಚ್ಕೊಳ್ತಿದ್ರು, ಆಹಾರವನ್ನ ಹಂಚ್ಕೊಳ್ತಿದ್ರು, ಕಾಯಕವನ್ನು ಕರ್ಮವನ್ನ ಹಂಚ್ಕೊಳ್ತಿದ್ರು. ಈ 3 ರೀತಿಯ ದಾಸೋಹಗಳಲ್ಲಿ ಶರಣರು ನಿರತರಾಗಿರ್ತಿದ್ರು. ಅಂತ ಶರಣರ ಸಾನ್ನಿಧ್ಯವೇ ಒಂದು ಸತ್ಸಂಗ. ಅಂತ ವ್ಯಕ್ತಿಗಳ ಜೊತೆ ನಿಸ್ಪೃಹ ನಿರಾಳ ತ್ಯಾಗ ಜೀವಿಗಳ ಜೊತೆ ಹಿಂದೆ ಋಷಿ ಮುನಿಗಳು ಅರಣ್ಯಗಳ ಮಧ್ಯದಲ್ಲಿ, ನಿಸರ್ಗದ ಮಡಿಲಿನಲ್ಲಿ, ಸದ್ದು ಗದ್ದಲಗಳಿಲ್ಲದ ಪ್ರದೇಶಗಳಲ್ಲಿ ಆಶ್ರಮಗಳನ್ನ, ಕುಟೀರಗಳನ್ನ ಕಟ್ಟಿಕೊಂಡು ಸಾಧನೆಯಲ್ಲಿ ನಿರತರಾಗಿರ್ತಿದ್ರು. ತಮ್ಮ ಶಿಷ್ಯಂದರಿಗೆ ತರಬೇತಿಯನ್ನು ನೀಡುತ್ತಾ ಸಮಾಜಕ್ಕೆ ಅರ್ಹ ವ್ಯಕ್ತಿಗಳನ್ನಾಗಿ ಅವರನ್ನು ತಯಾರಿಸಿ ಕಳುಹಿಸುತ್ತಿದ್ರು. ಸಹ ನಿಸರ್ಗದಲ್ಲಿ ಬದುಕಿ ಬಾಳುವುದು ಸಹ ಒಂದು ಸತ್ಸಂಗವೇ. ಕಾರಣ ನಿಸರ್ಗ ಅನ್ನುವಂಥದ್ದು ಒಂದು ಗುರು. ನಿಸರ್ಗ ಅನ್ನುವಂಥದ್ದು ಗುರು. ಆ ನಿಸರ್ಗವೆಂಬ ಗುರುವಿನ ಸಂಪರ್ಕದಲ್ಲಿ ಮತ್ತು ಸಾನ್ನಿಧ್ಯದಲ್ಲಿ ಬದುಕಿ ಬಾಳುವಾಗ ವ್ಯಕ್ತಿ ತಂತಾನೆ ಎತ್ತರದ ಪ್ರಜ್ಞಾವಲಯವನ್ನ ತಲುಪ್ತಾನೆ. ತಂತಾನೆ ಎತ್ತರದ ಪ್ರಜ್ಞಾವಲಯವನ್ನ ತಲುಪಿ ಬಿಡ್ತಾನೆ. ನಿಸರ್ಗ ಅತ್ಯಂತ ಉತ್ತಮವಾದಂತಹ ಗುರು ಅಂತಲೇ ಹೇಳಬಹುದು. ಆದ್ದರಿಂದಲೇ ನಿಸರ್ಗ ಅನ್ನುವಂಥದ್ದನ್ನ 11ನೆಯ ದ್ವಾರ ಅಂತ ನಾನು ಹಿಂದಿನ ಒಂದು ಉಪನ್ಯಾಸ ತರಗತಿಯಲ್ಲಿ ನಿಮ್ಮ ಜೊತೆ ವಿಚಾರವನ್ನ ಹಂಚಿಕೊಂಡಿದ್ದೆ. ಯಾವಾಗ ನಮಗೆ ಅನುಕೂಲವಾಗುತ್ತೋ ಆಗ ಈ ಜಗತ್ತಿನ ಎಲ್ಲ ಜಂಜಾಟಗಳಿಂದ ಬಿಡಿಸಿಕೊಂಡು ಪರಿಶುದ್ಧವಾದಂತಹ ನಿಸರ್ಗದ ಸಂಪರ್ಕಕ್ಕೆ ಹೊರಟೋಗ್ಬೇಕು.
ಯಾವ ಇತರ ವ್ಯಕ್ತಿಗಳು ಬೇಡ. ನಿಸರ್ಗದ ಮಡಿಲಿನಲ್ಲಿ ಕುಳಿತು ಆ ಸೌಂದರ್ಯವನ್ನ ವೀಕ್ಷಿಸುತ್ತಾ ನಿಸರ್ಗದಿಂದ ಸಾಕಷ್ಟು ಪಾಠಗಳನ್ನ ನಾವು ಕಲಿಬಹುದು. ಯಾವ ವ್ಯಕ್ತಿ ನೋಡುವ, ಗಮನಿಸುವ, ಕಲಿಯುವ ಮನಸ್ಸನ್ನ ಹೊಂದಿರ್ತಾನೋ ಆ ವ್ಯಕ್ತಿಗೆ ನಿಸರ್ಗ ಅನ್ನೋದು ಒಂದು ದೊಡ್ಡ ಪಾಠಶಾಲೆ. ಅದೇ ಸತ್ಸಂಗ. ನಿಸರ್ಗದಿಂದ ಕಲಿಬೇಕಾದಂತಹ ಪಾಠಗಳು ನೂರಾರು, ಸಾವಿರಾರು ಪಾಠಗಳಿವೆ. ಕಲೀಲಿಕ್ಕೆ ನೀವು ಸಿದ್ಧರಾಗಿದ್ರೆ, ಗಮನಿಸಲಿಕ್ಕೆ ನಿಮ್ಮ ಮನಸ್ಸು ಸಿದ್ಧವಾಗಿದ್ರೆ ಸಾಕಷ್ಟು ಪಾಠಗಳನ್ನ ಕಲಿಬಹುದು. ನಾನೊಂದು ಸಣ್ಣ ಕಥೆಯನ್ನ ಹೇಳ್ತೇನೆ. ಹೇಗೆ ನಿಸರ್ಗ ಸಹ ನಮ್ಮ ಸತ್ಸಂಗಕ್ಕೆ ಅನುಕೂಲಕರ, ಸತ್ಸಂಗ ಹೇಗೆ ಮೌನದಲ್ಲಿ ನಿಸರ್ಗದ ಮಧ್ಯೆ ನಡೆಯುತ್ತೆ ಅಂತ. ಒಂದು ಕಾಡು, ಆ ಕಾಡಿನಲ್ಲಿ ಒಂದು ಮರದ ಮೇಲೆ ಒಂದು ಮೈನಾ ಗೂಡು ಕಟ್ಟಿಕೊಂಡಿದೆ. ಆ ಗೂಡಿನಲ್ಲಿ ಆಗ ತಾನೇ ಹುಟ್ಟಿದ 2 ಪುಟ್ಟ ಮೈನಾ ಮರಿಗಳಿದೆ. ಆ ತಾಯಿ ಮೈನಾ ಮರಿಗಳು ಹುಟ್ಟಿದ್ದನ್ನ ಕಂಡು ಸಂಭ್ರಮದಿಂದ ಕುಣಿದಾಡ್ತಾ ಇದೆ. ಅದರ ಸಂತೋಷಕ್ಕೆ ಪಾರವೇ ಇಲ್ಲ. ಗೂಡಿನಲ್ಲಿ ಆ ಪುಟ್ಟ ಮರಿಗಳು ತಡಕಾಡ್ತಾ ಇದ್ದಾವೆ, ಚಿಲಿಪಿಲಿ ಗುಟ್ತಾ ಇದ್ದಾವೆ. ಆ ತಾಯಿ ಮೈನಾ ಸಂತೋಷದಿಂದ ಕುಣಿದಾಡ್ತಾ ಇದೆ. ಆ ಸಂತೋಷದಲ್ಲಿ ತಾಯಿ ಮೈನಾಗೆ ತನ್ನ ಪತಿಯನ್ನ ಕಳೆದುಕೊಂಡ ದುಃಖನೇ ಮರ್ತು ಹೋಗಿದೆ. ಆ ಸಂಭ್ರಮವನ್ನ ಕಂಡು ಎಲ್ಲೋ ವಿಧಿರಾಯನಿಗೆ ಇಷ್ಟವಾಗಲಿಲ್ಲ ಅಂತ ಅನ್ಸುತ್ತೆ. ಇದ್ದಕ್ಕಿದ್ದಂತೆ ಗೂಡಿನ ಮೇಲೆ ದಟ್ಟ ನೆರಳು ಆವರಿಸ್ತು. ಎಲ್ಲಿಂದಲೋ ಹಾರಿ ಬಂದ ಗಿಡುಗ ಗೂಡಿನ ಮೇಲೆ ದಾಳಿ ಮಾಡಿ 2 ಪುಟ್ಟ ಮರಿಗಳನ್ನ ತನ್ನ ಕೊಕ್ಕಿನಲ್ಲಿ ಕಚ್ಚಿ ಎತ್ತಿಕೊಂಡು ಹೊರಟೇ ಬಿಟ್ಟ. ಕ್ಷಣಾರ್ಧದಲ್ಲಿ ಇದೆಲ್ಲ ನಡೆದು ಹೋಯ್ತು. ತಾಯಿ ಹಕ್ಕಿ ನೋಡ್ತಾ ಇದ್ದ ಹಾಗೇನೆ, ಸಂಭ್ರಮದಿಂದ ಕುಣಿದಾಡ್ತಾ ಇದ್ದ ಹಾಗೇನೆ ಅದರ ಕಣ್ಣ ಮುಂದೆನೆ ಗಿಡುಗ ದಾಳಿ ಮಾಡಿ ಆ 2 ಪುಟ್ಟ ಕಂದಮ್ಮಗಳನ್ನು ಹೊತ್ಕೊಂಡು ಹೊರಟೋಯ್ತು. ತಾಯಿ ಹಕ್ಕಿಯ ಮನಸ್ಸಿಗೆ ಬಹಳ ನೋವಾಯ್ತು. ಅದರ ಪುಟ್ಟ ಕಣ್ಣುಗಳಿಂದ 2 ಕಣ್ಣೀರಿನ ಹನಿಗಳು ಉದುರ್ತು. ಭಾರವಾದ ಮನಸ್ಸಿನಿಂದ ಆ ಗೂಡಿನಲ್ಲಿ ತಾಯಿ ಚಡಪಡಿಸ್ತಾ ಇದೆ. ತನ್ನ ಮರಿಗಳ ವಾಸನೆಯನ್ನ ಹುಡುಕ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಆ ಮರದ ಕೆಳಗಡೆ ಒಬ್ಬ ನಾಡ ನೆಲೆಗಾರ ಸಂತ ನಿಂತ್ಕೊಂಡಿದ್ದ. ಆ ನಾಡ ನೆಲೆಗಾರ ಸಂತನಿಗೆ ಸಹ ತುಂಬಾ ದುಃಖ ಆಗೋಯ್ತು. ಆತನ ಕಣ್ಣಿನಲ್ಲಿ ತೇವ ತುಂಬಿ ಬಂದು ಬಿಡುತ್ತೋ. ಆ ಮೈನಾವನ್ನ ಕುರಿತು ಹೇಳ್ದ, ಹೇ ಮೈನಾ, ನಿನ್ನ ಅವಸ್ಥೆ ಕಂಡು ನನ್ನ ಕರುಳು ಕಿವಿಚಿದಂತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟರಲ್ಲೇ ಆ ಗೂಡಿನ ಮೇಲೆ ಒಂದು ರೆಂಬೆ, ಆ ರೆಂಬೆಯ ಮೇಲೆ ಒಂದು ಅಂದವಾದ ಗಂಡು ಮೈನಾ ಬಂದು ಕುಳಿತುಕೊಳ್ತು. ನೃತ್ಯ ಮಾಡಲಿಕ್ಕೆ ಪ್ರಾರಂಭಿಸಿತು. ಹೆಣ್ಣು ಮೈನಾವನ್ನ ಕುರಿತು ಹೇಳ್ತು, ನಡೆ, ಇನ್ನು ಹೊರಡೋಣ, ನಾವಿಬ್ಬರು ಅಂತ ಹೇಳ್ತು. ಈ ಹೆಣ್ಣು ಮೈನಾ ಎಲ್ಲವನ್ನೂ ಮರೆತು ಆ ಗಂಡಿನೊಡನೆ ಹಾರಿ ಹೋಗಲು ಸಿದ್ಧವಾಯಿತು. ಆ ಹಕ್ಕಿಯೊಡನೆ ಸಂತಸದಿಂದ ಕುಣಿಲಿಕ್ಕೆ ಪ್ರಾರಂಭ ಮಾಡಿಬಿಡ್ತು ಈ ತಾಯಿ ಮೈನಾ. ನಾಡ ನೆಲೆಗಾರನಿಗೆ ಆ ಮೈನಾ ಹಕ್ಕಿಯ ನಡೆಯನ್ನ ಕಂಡು ಆಶ್ಚರ್ಯವಾಯ್ತು. ಆತ ಕೇಳ್ಬಿಟ್ಟ ಮೈನಾನ, ಹೇ ಮೈನಾ, ಈಗ ತಾನೇ ನೀನು ನಿನ್ನ ಮರಿಗಳನ್ನ ಕಳೆದುಕೊಂಡಿದೀಯ. ಆ ಗಿಡುಗ ಎತ್ತಿಕೊಂಡು ಹೋಗ್ಬಿಡ್ತು. ನಿನ್ನ ಗೂಡು ಮರಿಗಳಿಲ್ಲದೆ ಖಾಲಿ ಆಗೋಯ್ತು. ನೀನು ಕಣ್ಣೀರಿಡ್ತಾ ಇದೀಯ. ಅದನ್ನೆಲ್ಲ ನಾನು ನೋಡ್ದೆ. ಅಷ್ಟರಲ್ಲಿ ಇದೆಂತ ಮಾರ್ಪಾಟು, ಯಾವುದೋ ಇನ್ನೊಂದು ಗಂಡು ಮೈನಾ ಬಂದು ನೃತ್ಯ ಮಾಡಿದ ತಕ್ಷಣ ನೀನು ಹೊರಟೋಗುದಾ? ಆಗ ಆ ಮೈನಾ ಹೇಳಿತು, ಅಯ್ಯ ಸಂತ, ನಮ್ಮ ದುಃಖವೇನಿದ್ದರೂ ಕ್ಷಣಿಕ.
ನಾವು ಪ್ರಕೃತಿಯ ಮಡಿಲಿನಲ್ಲಿ ಲಕ್ಷಾಂತರ ವರ್ಷಗಳಿಂದಲೂ ಹೀಗೆ ಜೀವಿಸ್ತಾ ಇದ್ದೇವೆ. 10 ಮರಿಗಳಾದ್ರೂ ನಮ್ಮಲ್ಲಿ 2 ಮರಿಗಳು ಬದುಕುಳಿಯೋದಿಲ್ಲ. ಎಷ್ಟೋ ಮರಿಗಳು ಇತರ ಜೀವಿಗಳಿಗೆ ಆಹಾರವಾಗಿ ಹೋಗುತ್ತೆ. ನಾವು ಬದುಕಿರೋದು ಹೀಗೆ, ನಾವು ಉಳಿದಿರೋದು ಹೀಗೆ. ಹಾಗಾಗಿ ದುಃಖ ಬಂದೆರಗಿದಾಗ ಕುಗ್ಗದೆ ಆ ದುಃಖವನ್ನ ಬಹುಬೇಗ ಮರೆತು ಪುನಃ ಜೀವನವನ್ನು ನಾವು ಸಂಭ್ರಮಿಸುತ್ತೇವೆ. ಜೀವನ ಪ್ರವಾಹದಲ್ಲಿ ಸೇರಿ ಸಂತಸದಿಂದಿರುತ್ತೇವೆ. ಎಷ್ಟು ದೊಡ್ಡ ಮಾತುಗಳು ನೋಡಿ, ಎಷ್ಟು ದೊಡ್ಡ ಮಾತುಗಳು. ಪುಟ್ಟ 2 ಕಂದಮ್ಮಗಳನ್ನ ಕಳಕೊಂಡಂತಹ ಕೆಲವೇ ಕ್ಷಣಗಳಲ್ಲಿ ಅದು ಸಿದ್ಧವಾಗ್ಬಿಟ್ಟಿದೆ ತನ್ನ ಮುಂದಿನ ಜೀವನವನ್ನ ರೂಪಿಸಿಕೊಳ್ಳಲಿಕ್ಕೆ. ಪಾಸ್ಟ್ ಇಸ್ ಎ ಪಾಸ್ಟ್, ಪಾಸ್ಟ್ ಇಸ್ ಎ ಕ್ಯಾನ್ಸಲ್ಡ್ ಚೆಕ್ ಅಂತ ಹೇಳ್ತೇವೆ ನಾವು. ಪಾಸ್ಟ್ ಇಸ್ ಎ ಕ್ಯಾನ್ಸಲ್ಡ್ ಚೆಕ್. ಮರ್ತು ಹೋಗ್ಬೇಕಂತೆ. ಎಷ್ಟು ಕಷ್ಟ ಅಲ್ವಾ ಗತವನ್ನ ಮರೆಯೋದು. ನಾವು ಎಷ್ಟು ಹೋರಾಡ್ತೇವೆ, ಹೊಡೆದಾಡ್ತೇವೆ, ಎಷ್ಟು ಪ್ರಯತ್ನ ಪಡ್ತೇವೆ, ಆದ್ರೆ ಗತ ನಮ್ಮನ್ನ ಬಿಡಲ್ಲ, ಭೂತಕಾಲ ನಮ್ಮನ್ನ ಬಿಡಲ್ಲ. ಆದ್ರೆ ಭೂತವನ್ನ ಬಿಡಿಸಿಕೊಂಡು ವರ್ತಮಾನದಲ್ಲಿ ನೆಲೆಸಿ ಸಂತೋಷವಾಗಿ ಭವಿಷ್ಯವನ್ನ ಸ್ವಾಗತಿಸುವಂತಹ ಒಂದು ಜೀವನವನ್ನ ನಾವು ಏರ್ಪಾಡು ಮಾಡ್ಕೋಬೇಕು. ಅಂತ ಪುಟ್ಟ ಮೈನಾ, ಪ್ರಕೃತಿಯ ನಡುವೆ ಬದುಕಿ ಬೆಳೆದಂತಹ ಒಂದು ಮೈನಾ, ಅದಕ್ಕೆ ಭಗವಂತ ನಮ್ಮಂತ ಮೆದುಳನ್ನ ಕೊಟ್ಟಿಲ್ಲ, ಮನಸ್ಸನ್ನ ಕೊಟ್ಟಿಲ್ಲ, ಶರೀರವನ್ನ ಕೊಟ್ಟಿಲ್ಲ. ಆದರೆ ಅದು ತನ್ನ ಜೀವನವನ್ನ ಎಷ್ಟು ಚೆನ್ನಾಗಿ ರೂಪಿಸ್ಕೊಂಡಿದೆ ನೋಡಿ. ಲೈಫ್ ಇಸ್ ಎ ಸೆಲೆಬ್ರೇಷನ್ ಅಂತ ಹೇಳ್ತಾರೆ ರಜನೀಶರು. ಲೈಫ್ ಇಸ್ ಎ ಸೆಲೆಬ್ರೇಷನ್. ಜೀವನ ಅನ್ನೋದು ಒಂದು ದೊಡ್ಡ ಸಂಭ್ರಮದ ಆಚರಣೆ. ಈಚ್ ಮೊಮೆಂಟ್ ನೀಡ್ಸ್ ಟು ಬಿ ಲಿವ್ಡ್ ಅಂಡ್ ಎಕ್ಸ್ಪೀರಿಯನ್ಸ್ಡ್. ಪ್ರತಿ ಕ್ಷಣವನ್ನು ನಾವು ಜೀವಿಸಬೇಕು ಮತ್ತು ಅನುಭವಿಸಬೇಕು. ನಾವು ಎರಡೂ ಮಾಡಲ್ಲ. ಕಾರಣ ಜೀವಿಸುವುದು, ಅನುಭವಿಸುವುದು ವರ್ತಮಾನದಲ್ಲಿದ್ದಾಗ ಮಾತ್ರ. ನಾವು ವರ್ತಮಾನದಲ್ಲಿ ಇರೋದೇ ಇಲ್ಲ. ನಾವು ಯಾವಾಗ್ಲೂ ಇರೋದು ಭೂತಕಾಲದಲ್ಲಿ ಅಥವಾ ಭವಿಷ್ಯ ಕಾಲದಲ್ಲಿ. ಭೂತದಲ್ಲಿ ನಡೆದಂತಹ ವಿಚಾರಗಳು, ಸಂದರ್ಭಗಳು, ಪರಿಸರಗಳನ್ನ ನೆನಪು ಮಾಡ್ಕೋತಾ ಇರ್ತೀವಿ. ಭವಿಷ್ಯಕ್ಕೆ ಯಾವುದೋ ಒಂದು ಯೋಜನೆಯನ್ನ ಕಟ್ತಾ ಇರ್ತೀವಿ. ಒನ್ ಶುಡ್ ನಾಟ್ ಲಿವ್ ಲೈಫ್ ಆಸ್ ಇಫ್ ಇಟ್ ಈಸ್ ಎ ಬರ್ಡನ್. ಲಿವ್ ದ ಪ್ರೆಸೆಂಟ್ ಅಂಡ್ ವೆಲ್ಕಮ್ ದ ಫ್ಯೂಚರ್. ಲಿವ್ ಮೊಮೆಂಟ್ ಟು ಮೊಮೆಂಟ್, ಡೈ ಮೊಮೆಂಟ್ ಟು ಮೊಮೆಂಟ್. ಕ್ಷಣ ಕ್ಷಣವೂ ಜೀವಿಸಿ, ಕ್ಷಣ ಕ್ಷಣವೂ ಮರಣ ಹೊಂದಿ. ಅರ್ಥ ಏನಂದ್ರೆ, ಕ್ಷಣ ಕ್ಷಣವೂ ಜೀವಿಸುವುದು ಅಂದ್ರೆ ಆ ಕ್ಷಣ ಕ್ಷಣವನ್ನ ಪರಿಪೂರ್ಣವಾಗಿ ಅನುಭವಿಸೋದು. ಕ್ಷಣ ಕ್ಷಣದಲ್ಲಿ ಮರಣ ಹೊಂದಿ ಅಂದ್ರೆ ಆ ಕ್ಷಣ ಮುಗಿದ ತಕ್ಷಣ ಆ ಕ್ಷಣವನ್ನ ಮರ್ತು ಬಿಡ್ಬೇಕು. ಮರ್ತು ಬಿಡೋದು ಅಂತಂದ್ರೆ ಇಟ್ ಈಸ್ ಅ ಫರ್ಗಾಟನ್ ಥಿಂಗ್, ಇಟ್ ಈಸ್ ಅ ಕ್ಯಾನ್ಸಲ್ಡ್ ಚೆಕ್ ಅಂಡ್ ಇಟ್ ಈಸ್ ಅ ಡೆಡ್ ಪಾರ್ಟ್ ಇನ್ ಅವರ್ ಲೈಫ್. ಬದುಕು ಎಷ್ಟು ಸುಂದರವಾಗ್ಬಿಡುತ್ತೆ ನೋಡಿ. ಯಾವಾಗ ನಾವು ಭೂತ ಭವಿಷ್ಯಗಳ ಒಂದು ಪ್ರಭಾವದಿಂದ ಹೊರ ಬರ್ತೀವೋ ಆಗ ನಾವು ಅನಂತ ವರ್ತಮಾನದಲ್ಲಿ ನೆಲೆಸ್ತೇವೆ. ಅನಂತ ವರ್ತಮಾನವೇ ಸಂಭ್ರಮಾಚರಣೆ. ಆಗ ಜೀವನದ ಕ್ಷಣ ಕ್ಷಣವೂ ಬಹಳ ಸುಂದರವಾಗತ್ತಂತೆ. ಅಂತ ಸುಂದರವಾದ ಮತ್ತು ಆಳವಾದ ಜೀವನ ತತ್ವವನ್ನ ಆ ಪುಟ್ಟ ಮೈನಾ ಮರಿ ಈ ನಾಡ ನೆಲೆಗಾರ ಸಂತನಿಗೆ ತಿಳಿಸಿಕೊಡ್ತು. ಅಂದ್ರೆ ಅರ್ಥ ಏನು, ನಿಸರ್ಗದ ಮಧ್ಯೆ ನಾವು ನೆಲೆಸಿದಾಗ ನಿಸರ್ಗ ಇಂತಹ 100 ಜೀವನ ಪಾಠಗಳನ್ನ ನಮಗೆ ಕಲಿಸ್ಕೊಡುತ್ತೆ. ನೋಡಿ, ನಾವು ಬದುಕ್ತಿರೋ ವಿಧಾನ ಹೇಗಿದೆ ನೋಡಿ. ಈ ಕಥೆಯನ್ನ ನಾನು ಸಿದ್ದೇಶ್ವರ ಸ್ವಾಮಿಗಳ ಒಂದು ಗ್ರಂಥದಿಂದ ಆಯ್ಕೆ ಮಾಡಿಕೊಂಡೆ. ಸಿದ್ದೇಶ್ವರ ಸ್ವಾಮಿಗಳು ಇತ್ತೀಚೆಗೆ ನಮ್ಮನ್ನ ಅಗಲಿದಂತಹ ಒಬ್ಬ ಮಹಾಸಂತರು. ಅವರು ಗುಣಸಂಪದ ಅಂತ ಒಂದು ಸುಂದರ ಗ್ರಂಥವನ್ನ ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಈ ಪುಟ್ಟ ಕಥೆಯನ್ನ ಅವರು ವಿವರಿಸ್ತಾರೆ. ಇದೊಂಥರ ಕಣ್ತೆರೆಸುವ ಜೀವನ ಪಾಠ ಈ ಕಥೆಯಲ್ಲಿ ಅಡಕವಾಗಿದೆ ಅಂತ ನನಗನ್ಸುತ್ತೆ.
ಜೀವನದ ಸಣ್ಣ ಪುಟ್ಟ ಅವಘಡಗಳು, ಅವಮಾನಗಳು, ಅಪಮಾನಗಳು, ಸೋಲುಗಳನ್ನು ನಾವು ಜೀವನದುದ್ದಕ್ಕೂ ನೆನಪಿಸಿಕೊಂಡು ಹೋಗ್ತೇವೆ. ಆ ಅಹಿತಕರ ಸಂದರ್ಭಗಳನ್ನ ಕೆದಕಿ ಕೆದಕಿ ನರಳುತ್ತೇವೆ. ಎಂತಹ ಸುಂದರ ಸತ್ಸಂಗ ಪ್ರಕೃತಿ ನಮಗೆ ನೀಡ್ತಾ ಇರುವಂತಹ ಈ ಪಾಠ ಗಮನಿಸಿ ನೋಡಿ. ಡಿ ವಿ ಗುಂಡಪ್ಪನವ್ರೊಂದ್ ಕಡೆ ಹೇಳ್ತಾರೆ, ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೀನು ನೆನೆದು ಕೆರಳಿ ಧರೆ ಎಲ್ಲವನು ಶಪಿಸಿ, ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ. ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ. ಒಂದು ಕಪಿ ಏನ್ ಮಾಡ್ತದೆ, ಸಣ್ಣದಾಗ ಅದ್ರ ಕಾಲ್ ಮೇಲೆ ಯಾವುದೋ ಒಂದು ತರಚು ಗಾಯ ಆಗಿದೆ, ಆ ಗಾಯನ ಕೆರಿತಾ ಇರುತ್ತೆ ಕೂತ್ಕೊಂಡು. ಕೆರೆದು 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 ತರಚು ಸಣ್ಣ ಕ್ರಾಕ್ನ ಗಾಯನ ಇದು ದೊಡ್ಡ ರಣ ಹುಣ್ಣನ್ನಾಗಿ ಮಾಡ್ಕೊಳ್ಳುತ್ತೆ. ಹಾಗೆ ಕೊರತೆಯೊಂದನು ನೀನು ನೆನೆದು ಕೆರಳಿ. ನಾವು ಹಾಗೇನೆ ಏನ್ ಮಾಡ್ತೀವಿ, ಯಾವುದೋ ಒಂದು ಕೊರತೆ ಇದೆ, ಆ ಕೊರತೆಯನ್ನು ಹಣದ ಕೊರತೆಯೋ ಅಥವಾ ಸಮಾಧಾನದ ಕೊರತೆಯೋ ಅಥವಾ ಮಕ್ಕಳ ಯೋಗಕ್ಷೇಮದ ಕೊರತೆಯೋ ಅಥವಾ ವೃತ್ತಿಗೆ ಸಂಬಂಧಪಟ್ಟ ಕೊರತೆಯೋ, ಯಾವುದೋ ಒಂದು ಕೊರತೆ. ಭಗವಂತ ಕೊರತೆ ಇಲ್ಲದೆ ಇರೋ ಮನುಷ್ಯನ್ನೇ ಇಟ್ಟಿಲ್ಲ ಅಂತ ಟಾಟಾ ಬಿರ್ಲಾಗಳಿಗೂ ಕೊರತೆ ಇದೆ. ಕೊರತೆ ಯಾವುದೋ ಒಂದು ಇರುತ್ತೆ, ಅದನ್ನ ನೀನು ನೆನೆದು ಕೆರಳಿ ನೆನಪು ಮಾಡ್ಕೊಂಡು ಮನಸ್ಸನ್ನ ಕೆರಳಿಸಿ ಧರೆ ಎಲ್ಲವನ್ನು ಶಪಿಸಿ, ಈ ಭೂಮಿ ಮೇಲೆ ಇರೋರ್ನೆಲ್ಲರಿಗೂ ಶಾಪ ಕೊಟ್ಟು ಮನದಿ ನರಕವ ನಿಲ್ಲಿಸಿ, ಮನಸ್ಸಿನಲ್ಲಿ ನರಕವನ್ನೇ ಏರ್ಪಡಿಸಿಕೊಂಡು ನರಳುವುದು ಬದುಕೇನೋ ಮಂಕುತಿಮ್ಮ. ನಾವೆಲ್ಲ ಮಾಡೋದಿದೆ ತಪ್ಪು. ಎಲ್ಲ ಕೊಟ್ಟಿರ್ತಾನೆ ಭಗವಂತ, ಯಾವುದೋ ಒಂದೆರಡು ಸಣ್ಣ ಪುಟ್ಟ ಕೊರತೆಗಳಿರ್ತವೆ, ಆ ಕೊರತೆಗಳನ್ನೇ ದೊಡ್ಡದು ಮಾಡಿಕೊಂಡು, ಹೇಗೆ ಕಪಿ ತರಚು ಗಾಯವನ್ನ ರಣಹುಣ್ಣನ್ನಾಗಿ ಮಾಡತ್ತೋ ಹಾಗೆ ಮಾಡಿಕೊಂಡು ಹಗಲು ರಾತ್ರಿ ಅದನ್ನ ನೆನಪಿಸಿಕೊಂಡು ಕೆರಳಿ ಎಲ್ಲರನ್ನೂ ಶಾಪ ಹಾಕಿ ಮನಸ್ಸನ್ನ ನರಕವನ್ನಾಗಿ ನಿಲ್ಲಿಸಿ ನರಳುತ್ತ ಬದುಕನ್ನ ಸವಸ್ಬಿಡ್ತೇವೆ. ಇದು ಬದುಕೇ ಅಲ್ಲ. ಆದ್ರಿಂದಲೇ ಆ ಮೈನಾ ಒಂದು ಸುಂದರವಾದಂತ ತತ್ವವನ್ನ ಹೇಳಿತು. ಆಗಿದ್ದ ಹಂಗೆ ಬಿಟ್ಬಿಡು ಅದನ್ನ. ನಾವು ಕಲ್ತಿರೋ ಪಾಠ ಇದು, ನಿಸರ್ಗ ನಮಗ್ ಕಲ್ಸಿರೋ ಪಾಠ. ಆ 2 ಮರಿಗಳು ಹೋಯ್ತು ಅಂತ ನಾನು ಅಳ್ತಾ ಕೂತ್ಕೊಂಡ್ಬಿಟ್ರೆ ಮುಂದಿನ ಜೀವನ ಹೇಗೆ? ನಾನು ಹೇಗ್ ಬದುಕಬೇಕು? ನನ್ನ ಜೀವನ ಹೇಗೆ? ನನ್ನ ಅಸ್ತಿತ್ವವನ್ನ ನಾನು ಹೇಗೆ ನನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು? ಆದ್ರಿಂದಲೇ ಹೇಳೋದು, ಸತ್ಸಂಗ ಅನ್ನೋದು ಹೇಳುವವ ಕೇಳುವವ ನಿಲ್ಲದಾಗ ನಡೆಯುವಂಥದ್ದು. ಹೇಳುವವ ಕೇಳುವವ ಪ್ರಕ್ರಿಯೆ ಮಾತ್ರ ಉಳ್ಕೋಬೇಕು. ದ ಪ್ರೋಸೆಸ್ ಶುಡ್ ಬಿ ದೇರ್. ಸತ್ಸಂಗವೆಂಬ ಒಂದು ಪ್ರಕ್ರಿಯೆ ಜರುಗುತ್ತಿರ್ಬೇಕು. ಅಲ್ಲಿ ಹೇಳೋವನು ಇಲ್ಲ, ಕೇಳೋವನು ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಚರ್ಚ್ನಲ್ಲಿ ಪ್ರತಿದಿನ ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಿದ್ನಂತೆ. ಇದನ್ನ ಪ್ರತಿನಿತ್ಯ ಆತ ಬಂದು ಹೋಗೋದನ್ನ, ಸುಮ್ಮನೆ ಕುಳಿತುಕೊಂಡು ಪ್ರಾರ್ಥನೆ ಮಾಡೋದನ್ನ ಆ ಚರ್ಚ್ನ ಪಾದ್ರಿ ಗಮನಿಸಿದವನು ಒಂದು ದಿವಸ ಆತನ ಬಳಿ ಬಂದು ಕೇಳ್ದ, ಅಪ್ಪ ನೀನ್ ಏನ್ ಪ್ರಾರ್ಥನೆ ಮಾಡ್ತಿದೀಯಾ ಅಂತ. ಆಗ ಆತ ಹೇಳ್ತಾನೆ, ಫಾದರ್, ಪಾದ್ರಿಗಳೇ, ನಾನು ಮಾತನಾಡ್ತೇನೆ, ಭಗವಂತ ಅದನ್ನ ಕೇಳಿಸಿಕೊಳ್ತಾನೆ. ನಂತರ ಭಗವಂತ ಮಾತನಾಡ್ತಾನೆ, ನಾನು ಕೇಳಿಸ್ಕೊಳ್ತೇನೆ. ಆ ನಂತರ ನಾನು ಮಾತಾಡಲ್ಲ, ಭಗವಂತನೂ ಮಾತಾಡೋದಿಲ್ಲ, ಆದ್ರೆ ಇಬ್ರೂ ಕೇಳಿಸ್ಕೊಳ್ತೇವೆ. ಆ ನಂತರ ನಾನು ಮಾತಾಡಲ್ಲ, ಭಗವಂತನೂ ಮಾತಾಡಲ್ಲ, ನಾನು ಕೇಳಿಸ್ಕೊಳ್ಳಲ್ಲ, ಭಗವಂತನೂ ಕೇಳಿಸ್ಕೊಳ್ಳಲ್ಲ, ಒಂದು ಆಳ ಮೌನವನ್ನ ಅನುಭವಿಸ್ತೇವೆ. ಎಷ್ಟು ಸುಂದರವಾದ ವಿವರಣೆ ನೋಡಿ. ಪ್ರೇಯರ್ ಅಂದ್ರೆ ಇದೆ. ಇನ್ ದ ಬಿಗಿನಿಂಗ್ ಐ ಟಾಕ್,
God listens. First stage, stage 1. Stage 2, God talks, I listen. Stage 3, both do not talk, but both simply listen. Stage 4, both do not talk, both do not listen. There is utter silence. Utter silence. Sheer silence. ಆಳವಾದ ಮೌನ. ಅದೇ ಸತ್ಸಂಗ. ಸತ್ಸಂಗವನ್ನು ಕುರಿತು ಸರ್ವಜ್ಞ ಹೇಳ್ತಾನೆ, ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ, ದುರ್ಜನರ ಒಡನಾಟ ಬಚ್ಚಲಿನ ರೊಚ್ಚಿನಂತಿಹುದು ಸರ್ವಜ್ಞ. ಸಜ್ಜನರ ಜೊತೆ ಸೇರಪ್ಪ, ಅಂತಹ ಸಂಘ ಹೆಜ್ಜೇನು ಸವಿದಂತೆ, ಹಿರಿದಾದ ಸವಿಯಾದ ಜೇನನ್ನ ಸವಿದಂತೆ. ದುರ್ಜನರ ಒಡನಾಟ ಬಚ್ಚಲಿನ ರೊಚ್ಚಿನಂತಿಹುದು ಸರ್ವಜ್ಞ. ದುರ್ಜನರ ಜೊತೆ ಕಾಲ ಕಳಿಬೇಡಪ್ಪ, ಅದು ಬಚ್ಚಲಿನಲ್ಲಿರುವಂತಹ ಕೊಚ್ಚೆ ಇದ್ದ ಹಾಗೆ, ಕಶ್ಮಲವಿದ್ದ ಹಾಗೆ ಅಂತ. ವೇದಾಂತದಲ್ಲಿ ಹೇಳ್ತಾರೆ, ಮನುಷ್ಯತ್ವ, ಮುಮುಕ್ಷತ್ವ ಮತ್ತು ಮಹಾಪುರುಷರ ಆಶ್ರಯ ಈ ಜೀವನದಲ್ಲಿ ಬಹಳ ದುರ್ಲಭ, ಬಹಳ ಕಷ್ಟ ಸಿಕ್ಕೋದು. ಮನುಷ್ಯತ್ವ ಸಿಕ್ಕೋದೆ ಕಷ್ಟ. ಮನುಷ್ಯತ್ವ ಸಿಕ್ಕಿದ ಮೇಲೆ ಮುಮುಕ್ಷತ್ವ. ಮುಮುಕ್ಷತ್ವ ಅಂತಂದ್ರೆ ಸತ್ಯದ ಪರಿಶೋಧನೆಯನ್ನ ಮಾಡುವ ಮನಸ್ಸು. ಎಷ್ಟು ಜನರಿಗೆ ಸತ್ಯ ಪರಿಶೋಧನೆಗೆ ಬೇಕಾದ ಮನಸ್ಸಾಗಲಿ, ಕಾಲವಾಗಲಿ, ಆ ಒಂದು ಮನೋಪ್ರಜ್ಞೆಯಾಗಲಿ ಇದೆ ನೋಡಿ. ಎಲ್ಲ ದೈನಂದಿನ ಕೆಲಸ ಕಾರ್ಯಗಳಲ್ಲೇ ನಿರತರಾಗಿರ್ತಾರೆ, ಹೌದಾ ಅಲ್ವಾ? ಮುಕ್ಷತ್ವ ಸಿಕ್ಕೋದು ಎಲ್ಲೋ ಕೆಲವರಿಗೆ 60, 70, 80, 90 ವರ್ಷ ಆದ್ರೂ ಬರೀ ಸಾಂಸಾರಿಕ ಕಲಹಗಳಲ್ಲೇ ಜೀವನ ಕಳೆದು ಬಿಡ್ತಾರೆ. ಕೆಲವರು ಮಾತ್ರವೇ ಭಗವಂತನ ಕಡೆ, ಆತ್ಮ ಪ್ರಜ್ಞೆಯ ಕಡೆ ಹೊರಳೋದು. ಅದನ್ನ ಮುಮುಕ್ಷತ್ವ ಅಂತಾರೆ. ಸೊ ಮನುಷ್ಯತ್ವ ಬಹಳ ದುರ್ಲಭ, ಮುಮುಕ್ಷತ್ವ ಮತ್ತಷ್ಟು ದುರ್ಲಭ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪರಮಾತ್ಮನ ಚಿಂತನೆ ನಡೆಸೋದು ಬಹಳ ಅಪರೂಪ. ಮತ್ತು ಮಹಾಪುರುಷರ ಆಶ್ರಯ, ಮಹಾ ವ್ಯಕ್ತಿಗಳ ಒಂದು ಆಶ್ರಯ ಸಿಕ್ಕಿದ್ದೆ ಆದ್ರೆ ಅದು ಜೀವನದಲ್ಲಿ ಬಹಳ 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 ಅದೃಷ್ಟಕರವಾದ ಸಂಗತಿ ಅಂತ ಹೇಳಬೇಕು. ಅದಕ್ಕೆ ಶಂಕರಾಚಾರ್ಯರು ಹೇಳೋದು, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಎಷ್ಟು ಸುಂದರವಾದಂತ ಶ್ಲೋಕ ಇದು. ಸತ್ಸಂಗ ನಿನ್ನನ್ನ ನಿಸ್ಸಂಗ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಸತ್ಸಂಗವು ನಿನ್ನನ್ನ ಇತರ ಎಲ್ಲ ಸಂಘಗಳಿಂದ ದೂರ, ಇತರ ಎಲ್ಲ ಸಂಘಗಳಿಂದ ನೀನ್ ದೂರವಾದಾಗ ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿನ್ನಲ್ಲಿ ನಿರ್ಮೋಹವನ್ನ ಉಂಟು ಮಾಡುತ್ತೆ. ಯಾವುದಕ್ಕೂ ನೀನು ಅಂಟ್ಕೊಳ್ಳೋದಿಲ್ಲ. ಆಗ ನಿರ್ಮೋಹತ್ವೇ ನಿಶ್ಚಲ ಚಿತ್ತಂ. ಯಾವಾಗ ಮೋಹಗಳನ್ನು ಕಳ್ಕೊಳ್ತೀಯೋ ಆಗ ನಿನ್ನ ಚಿತ್ತ ಸರಿದಾಡುವುದಿಲ್ಲ, ನಿನ್ನ ಮನಸ್ಸು ಚಂಚಲವಾಗಿ ಸರಿದಾಡೋದಿಲ್ಲ, ಚಂಚಲವಾಗಿ ಸುಳಿದಾಡೋದಿಲ್ಲ, ನಿಭ್ರವಾಗಿರುತ್ತೆ ಮನಸ್ಸು. ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಅಂತ ನಿಶ್ಚಲ ಚಿತ್ತವನ್ನ ಜೀವನ್ಮುಕ್ತ ಸ್ಥಿತಿ ಅಂತ ಕರೀತಾರೆ. ಅಂದ್ರೆ ಜೀವನ್ಮುಕ್ತನಾಗಬೇಕು ಅಂತ ಅಂದ್ರೆ ಸತ್ಸಂಗದಿಂದಲೇ ಪ್ರಾರಂಭ ಮಾಡಬೇಕು. ನೋಡಿ, ರಾಮಕೃಷ್ಣ ಪರಮಹಂಸರ ಜೊತೆ ಒಂದು ಸಂಘ ಸಿಕ್ತು ಸ್ವಾಮಿ ವಿವೇಕಾನಂದರಿಗೆ. ಎಷ್ಟು ಬೆಸೆಂಟರು ಅವರ ಪ್ರಭಾವದಿಂದ ಆಕರ್ಷಿತರಾಗಿ ಉನ್ನತ ಅಧ್ಯಾತ್ಮ ತತ್ವಗಳನ್ನ ತಮ್ಮ ಜೀವನದಲ್ಲಿ ರೂಢಿಸಿಕೊಂಡು ದೊಡ್ಡ ಮಹಾತ್ಮರಾಗಿ ಬದುಕಿ ಬಾಳಿದ್ರು. ಸ್ವಾಮಿ ಶಿವಾನಂದರ ಸಂಘ ಸಿಕ್ತು ಕುವೆಂಪುರವರಿಗೆ. ಕುವೆಂಪುರವರು ಅಧ್ಯಾತ್ಮ ಜೀವಿಗಳಾಗಿರ್ಲಿಲ್ಲ ಪ್ರಾರಂಭದಲ್ಲಿ. ಜೀವನದ ಕೊನೆ ಕ್ಷಣಗಳಲ್ಲಿ ಸ್ವಾಮಿ ಶಿವಾನಂದರ ಶಿಷ್ಯರಾದರು. ಅವರ ಸಂಪರ್ಕಕ್ಕೆ ಬಂದ ನಂತರ ಅವರು ಉನ್ನತ ಅಧ್ಯಾತ್ಮ ಜೀವಿಯಾಗ್ಬಿಟ್ರು. ಸಾಕ್ರೆಟಿಸ್ನ ಸಂಘ ಸಿಕ್ತು ಪ್ಲೇಟೋಗೆ. ಪ್ಲೇಟೋ ಎಂಬ ದೊಡ್ಡ ತತ್ವಶಾಸ್ತ್ರಜ್ಞನಿಗೆ ಸಾಕ್ರೆಟಿಸ್ ಎಂಬ ದೊಡ್ಡ ಗುರು ಸಿಕ್ತ. ಹಾಗಾಗಿ ಪ್ಲೇಟೋ
ಉನ್ನತ ಸ್ತರವನ್ನ, ಉನ್ನತ ಹಂತವನ್ನ ತಲುಪಿದ. ನೀವೇ ಗಮನಿಸಿ ನೋಡ್ತಾ ಹೋಗಿ, ನಮ್ಮಲ್ಲಿ ಎಷ್ಟು ಅಂತಹ ವ್ಯಕ್ತಿಗಳು ಕಂಡು ಬರ್ತಾರೆ. ವಾಜಪೇಯಿರವರು ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳು. ಅವರ ಒಂದು ಸಂಘ ಸಿಕ್ತು ನಮ್ಮ ನರೇಂದ್ರ ಮೋದಿಯವರಿಗೆ. ಯಾವಾಗ ನರೇಂದ್ರ ಮೋದಿಯವರಿಗೆ ಅಂತಹ ವಾಜಪೇಯಿಯವರ ಸಂಘ ಸಿಕ್ತೋ, ನರೇಂದ್ರ ಮೋದಿಯವರು ಎತ್ತರಕ್ಕೆ ಬೆಳೆದರು. ಎಂತಹ ಮಹಾನ್ ಗುಣಗಳನ್ನ ಅವರವ್ರ ಜೀವನದಲ್ಲಿ ರೂಢಿಸಿಕೊಂಡ್ರು. ಅವರು ಎಂದೆಂದಿಗೂ ವಾಜಪೇಯಿಯವರಿಗೆ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾರೆ. ಇಂಥ ಹಲವಾರು ನಿದರ್ಶನಗಳು ನಮ್ಮ ಮುಂದೆ ಉಂಟು. ಪರತತ್ವವನ್ನ ತಲುಪಲು 12ನೆಯ ಈ ಒಂದು ದ್ವಾರವೇ ಸತ್ಸಂಗದ ದ್ವಾರ. ಇತರ ದ್ವಾರಗಳು ಕಠಿಣವಾಗಿರಬಹುದು, ಆದರೆ ಸತ್ಸಂಗದ ದ್ವಾರ ಕಠಿಣವಲ್ಲ. ಈ ಜಗತ್ತಿನಲ್ಲಿ ಈ ಸಂದರ್ಭದಲ್ಲಿ ಸತ್ಸಂಗಗಳಿಗೆ ಕೊರತೆ ಏನಿಲ್ಲ. ಎಷ್ಟೋ ಅಧ್ಯಾತ್ಮ ಸಂಸ್ಥೆಗಳು, ಸಂಘಗಳು ಈ ಸತ್ಸಂಗಗಳನ್ನ ನಡೆಸ್ತಾ ಇವೆ. ಎಲ್ಲಿ ಬೇಕಾದ್ರೂ ಭಾಗವಹಿಸಿ. ಕಾರಣ ತತ್ವ ಒಂದೇ, ವಿಧಾನ ಬೇರೆ. ಬೆಟ್ಟದ ತುದಿಯನ್ನ ತಲುಪಲಿಕ್ಕೆ ಹಲವಾರು ದಾರಿಗಳಿರಬಹುದು, ಆದರೆ ತುದಿಯಲ್ಲಿರುವಂತಹ ದೇವಸ್ಥಾನ ಮಾತ್ರ ಒಂದೇನೆ. ನೀವು ಯಾವ ಸಂಘವೋ ಯಾವ ಸಂಸ್ಥೆಯೋ ಅದು ಅಮುಖ್ಯ. ಕಾರಣ ತತ್ವ ಒಂದೇ, ಗುರಿ ಒಂದೇ, ದೇವಾಲಯ ಒಂದೇ. ಬೆಟ್ಟ ಹತ್ತಿದ್ಮೇಲೆ ಒಂದೇ ಮೂರ್ತಿಯನ್ನೇ ನಾವು ದರ್ಶನ ಮಾಡೋದು. ಹಾಗಾಗಿ ಆದಷ್ಟು ಸತ್ಸಂಗಗಳಲ್ಲಿ ತೊಡಗಿಸಿಕೊಳ್ಳಿ. ಕೆಳಮಟ್ಟದ ಪ್ರಜ್ಞೆಯಿಂದ ಹೊರಬರುವಂತಾಗಿ ನಾವು ಉನ್ನತ ಪ್ರಜ್ಞೆಯನ್ನ ರೂಢಿಸಿಕೊಳ್ಳುವಂತಾಗ್ಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಸಹನೆಯಿಂದ, ತಾಳ್ಮೆಯಿಂದ ಈ ಒಂದು ಸತ್ಸಂಗದಲ್ಲಿ ಭಾಗವಹಿಸಿದ್ದಕ್ಕೆ ಅನಂತಾನಂತ ವಂದನೆಗಳನ್ನ ಅರ್ಪಿಸುತ್ತಾ ಇದನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ.